ಲಾರ್ಜೆಸ್ಟ್ ಸ್ಪಾನ್ಸರ್ ಆಫ್ ಟೆರರ್ ಇನ್ ದ ವರ್ಲ್ಡ್. ಒಳಗೊಳಗೆ ಇವರು ಸಂಚ್ ಮಾಡಿಕೊಂಡು ಅಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಿದ್ದಾರೆ. ಬೆಳೆಸ್ತಾ ಇದ್ದಿದ್ದು ಇಸ್ರೇಲ್ ಅವರು ಈ ಗೂಢಾಚಾರಿಗಳನ್ನು. ಅಮೆರಿಕಕ್ಕೂ ದೋಸ್ತಿ, ಆದರೆ ಇವ್ರ ಜೊತೆನೂ ಕೈ ಮಿಲಾಯಿಸ್ತಾ ಇದ್ರು. ನೀನು ಅವನನ್ನು ಮುಗಿಸೋದಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಗೋದಿಲ್ಲ. ಅಮೆರಿಕ ನಮ್ಮ ಪರವಾಗಿ ಯುದ್ಧ ಮಾಡ್ತಿದೆ. ಒಂದು 12 ಗಂಟೆ ಆಗಿದೆ ಅಷ್ಟೇ ಮೋದಿ ಬಂದು. ಇಸ್ರೇಲಿನ ವಿಮಾನಗಳು ಸೌದಿ ಅರೇಬಿಯಾ ಮೇಲೆ ಹಾರ್ತಾ ಇರಲಿಲ್ಲ. ಮೋದಿ ವಾಪಸ್ ಹೋಗೋವರೆಗೂ ಯುದ್ಧ ನಡೆಯಲ್ಲ ಅನ್ನೋದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿತ್ತು. ನನಗೇನೋ ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಅಮೆರಿಕನ್ ಯಾರು ಕಂಟ್ರೋಲೇ ಮಾಡಂಗಿಲ್ವಾ? ಮೊರಾಲಿಟಿ ಅನ್ನೋದು ಹತ್ತು ಹೋಗಿದೆ ಪ್ರಪಂಚದಲ್ಲಿ. ಮೊರಾಲಿಟಿ ಇಲ್ಲ. ಈ ಚದುರಂಗದ ಆಟದಲ್ಲಿ ಯಾರ ಕಡೆಗೆ ಎಲ್ಲರ ಒಲವು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ಜಗತ್ತಿನ ದೃಷ್ಟಿ ನೆಟ್ಟಿರೋದು ಇರಾನ್ ಇಸ್ರೇಲ್ ಯುದ್ಧದ ಮೇಲೆ. ಅದರ ನೇರ ಪರಿಣಾಮಗಳು ಹಾಗೆ ಇಂಡೈರೆಕ್ಟ್ ಆದಂಥ ಪರಿಣಾಮಗಳು ಏನಾಗ್ತವೆ ಜಗತ್ತಿನ ಮೇಲೆ, ಭಾರತದ ಮೇಲೆ ಏನಾಗುತ್ತೆ, ನಮ್ಮ ಕರ್ನಾಟಕದ ನಮ್ಮ ಮೇಲೆ ಏನಾಗುತ್ತೆ, ಈ ಎಲ್ಲ ಪ್ರಶ್ನೆಗಳನ್ನು ನಾವು ಇವತ್ತು ವಿಚಾರ ಮಾಡಲೇಬೇಕಾಗಿದೆ. ಯಾಕೆಂದರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ನಮ್ಮ ಮೇಲೆ ಅದರ ಪರಿಣಾಮ ಆಗೇ ಆಗುತ್ತೆ. ಈಗ ಅದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಯುದ್ಧ. ಏನಾದರೂ ಇದು ವರ್ಲ್ಡ್ ವಾರ್ 3 ಆಗಿ ಏನಾದರೂ ಕನ್ವರ್ಟ್ ಆಗುತ್ತಾ, ಅಥವಾ ಈಗಾಗಿರೋ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು, ಇದೆಲ್ಲದಕ್ಕೂ ಒಂದಷ್ಟು ಜನ ಕನ್ನಡಿಗರು ಕೂಡ ಈಗಾಗಲೇ ಬಹ್ರೈನ್ನಲ್ಲಿ ಬೇರೆ ಬೇರೆ ಕಡೆ ಸಿಕ್ಕಾಕೊಂಡು ಬರೋದಕ್ಕೆ ಪರದಾಡ್ತಾ ಇದ್ದಾರೆ. ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಿದ್ದಾರೆ. ಸೊ ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈ ಪರಿಸ್ಥಿತಿಯಲ್ಲಿ ಭಾರತ ಸರ್ ನಾವು ಸೇಫ್ ಇದ್ದೀವಿ ಅಂತ ಅನ್ಕೋತಾ ಇದ್ದೀವಿ, ನಮಗೇನು ಸಂಬಂಧ ಇಲ್ಲ ಇದಕ್ಕೆ, ಅಲ್ಲೇನೋ ನಡೀತಾ ಇದೆ ಯುದ್ಧ ಅನ್ನೋದು ನಮ್ಮದು, ಅಂದ್ರೆ ಸಾಮಾನ್ಯ ಜನರ ವಿಚಾರ. ಆದರೆ ಅಲ್ಲಾಗ್ತಾ ಇರೋ ವಿಚಾರ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಹೌದು. ಸೊ ಈಗಿನ ಪರಿಸ್ಥಿತಿಯನ್ನ ನೋಡಿದಾಗ ಏನು ಅನ್ನಿಸ್ತಾ ಇದೆ ಸರ್? ಇವತ್ತಿನ ಈ ಅಲಿ ಖಮೈನಿ ಅವರ ಹತ್ಯೆ ನಂತರ ಇಮಿಡಿಯೇಟ್ ಏನ್ ಆಗ್ತಾ ಇದೆ, ಏನ್ ರಿಯಾಕ್ಟ್ ಆಗ್ತಾ ಇದೆ ಜಗತ್ತಾಗ್ಲಿ ಇರಾನ್ ಆಗ್ಲಿ, ಏನ್ ನಡೀತಾ ಇದೆ ಅಂತ? ಒಂದು 2 ವರ್ಷದ ಹಿಂದಿನಿಂದ ಕತೆ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 7, 2023 ಇಸ್ರೇಲಿನ ಮೇಲೆ ಹಮಾಸ್ನವರು ದಾಳಿ ಮಾಡಿದರು. ಗಾಜಾನಲ್ಲಿರುವಂತಹ ಹಮಾಸ್ನವರು ಅವರು ಅಟ್ಯಾಕ್ ಮಾಡಿದ ನಂತರ ಎಷ್ಟೊಂದು ಜನ ಅಲ್ಲಿನ ಇಸ್ರೇಲಿ ಜನರನ್ನು ಒತ್ತೆಯಾಳುಗಳನ್ನಾಗಿ ತಗೊಂಡು ಹೋಗಿದ್ದರು. ಅವರನ್ನು ಬಚಾವ್ ಮಾಡಿ ವಾಪಸ್ ಕರ್ಕೊಂಡು ಬರೋದಕ್ಕೆ, ಅಥವಾ ಸತ್ತು ಹೋಗಿದ್ರೆ ಅವರ ಅವಶೇಷಗಳನ್ನು ತೊಗೊಂಡು ಬರೋದಕ್ಕೆ ಅಂತಲೇ ಇಸ್ರೇಲು ಯುದ್ಧ ಮಾಡಿ ಮೊನ್ನೆವರೆಗೂ ಆ ಯುದ್ಧ ನಡೀತು. ಆ ಯುದ್ಧದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ಆ ಹಮಾಸಿನ ಹಿಂದೆ ಒಬ್ಬರು ರೂವಾರಿ ಇದ್ದರು. ಆ ರೂವಾರಿ ಯಾರು ಅಂದರೆ ಈಗಿನ ಇರಾನಿನಲ್ಲಿರುವಂತಹ ಟಾಪ್ ಲೀಡರ್ಶಿಪ್ ಯಾರಿದ್ದಾರೆ, ಅಲಿ ಖೊಮೆನಿ, ಅಯತೊಲ್ಲಾ ಅಲಿ ಖೊಮೆನಿ, ಮತ್ತು ಅವರ ಲೀಡರ್ಶಿಪ್ಪಿನ ಗುಂಪು ಏನಿದೆ, ಆ ಗುಂಪೇ ನೇರ ಹೊಣೆ ಈ ಹಮಾಸ್ನಂತಹ 10 ಭಯೋತ್ಪಾದಕ ಸಂಸ್ಥೆಗಳನ್ನು ಹುಟ್ಟುಹಾಕೋದ್ರಲ್ಲಿ, ಅವರಿಗೆ ಪೋಷಣೆ ನೀಡೋದರಲ್ಲಿ, ಮತ್ತು ಅವ್ರಿಗೆ ಏನೇನು ಬೇಕೋ ದುಡ್ಡು, ಸರಬರಾಜು ಇತ್ಯಾದಿಗಳನ್ನು ಕೊಡೋದರಲ್ಲಿ, ಹಾಗೆ ಕುಮ್ಮಕ್ಕು ಕೊಡೋದರಲ್ಲಿ. ಹಾಗಾಗಿ ಅಮೇರಿಕನವರು ಹೇಳೋ ಹಾಗೆ, ಅಮೇರಿಕನವರ ಪ್ರಕಾರ ನೋಡೋದಾದರೆ ಇವರು ಲಾರ್ಜೆಸ್ಟ್ ಸ್ಪಾನ್ಸರ್ ಆಫ್ ಟೆರರ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಇರಾನ್ ಅಂತ ಅಮೇರಿಕನವ್ರು ಹೇಳ್ತಿದ್ದಿದ್ದು. ಅವರು ನೀಡ್ತಿದ್ದಂತಹ, ಕುಮ್ಮಕ್ಕು ಕೊಡ್ತಿದ್ದಂತಹ ಅಥವಾ ಕುಮ್ಮಕ್ಕು ಇಸ್ಕೊಳ್ತಿದ್ದಂತಹ ಭಯೋತ್ಪಾದನಾ ಸಂಸ್ಥೆಗಳು ಯಾವ್ದ್ಯಾವುದು? ಹಮಾಸ್ ಒಂದು, ಹೆಜ್ಬೊಲ್ಲಾ ಇನ್ನೊಂದು ಲೆಬನಾನ್ನಲ್ಲಿ, ಸಿರಿಯಾನಲ್ಲಿ ಅವರದ್ದೇ ಒಂದು ಗುಂಪು, ಯೆಮೆನ್ನಲ್ಲಿ ಮತ್ತೊಂದು ಗುಂಪು, ಹೀಗೆ ಮಧ್ಯಪ್ರಾಚ್ಯ ಅಂತ ನಾವು ಮಿಡಲ್ ಈಸ್ಟ್ ಅಂತ ಏನು ಹೇಳ್ತೀವಿ, ಈ ಮಿಡಲ್ ಈಸ್ಟಿನ 10 ದೇಶಗಳಲ್ಲಿ ಆ ಒಂದೊಂದು ಭಯೋತ್ಪಾದನಾ ಸಂಸ್ಥೆಗಳು ಎಲ್ಲರಿಗೂ ಇಸ್ರೇಲ್ ಭೂಪಟದ ನಕ್ಷೆಯಲ್ಲೇ ಇರಬಾರ್ದು ಅನ್ನುವಂತಹ ಒಂದು ಧ್ಯೇಯ. ಆ ಧ್ಯೇಯದ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅಕ್ಟೋಬರ್ 7 ಏನೇನು ಘಟನೆಗಳಿದ್ದವೋ ಅವೆಲ್ಲದು ಅದರದ್ದೇ ಒಂದು ಪರಿಣಾಮ, ಆ ಯೋಚನೆಯ ಪರಿಣಾಮ. ಹಾಗಾಗಿ ಇಸ್ರೇಲಿಗೆ ಯಾವಾಗ ಆ ರೀತಿಯ ಒಂದು ದಾಳಿ ಆಯಿತೋ, ಅವರು ಪ್ರಾರಂಭ ಮಾಡಿದಂತಹ ಯುದ್ಧ, ಅವರ ನಾಗರಿಕರನ್ನು ವಾಪಸ್ ಕರ್ಕೊಂಡು ಬರೋದು, ಅಥವಾ ಸತ್ತು ಹೋಗಿದರೆ ಅವಶೇಷಗಳನ್ನು ತೆಕ್ಕೊಂಡು ಬರೋದು, ಇವೆಲ್ಲ 2 ವರ್ಷ ಒಂದು 2 ತಿಂಗಳು ಹೆಚ್ಚಿಗೆ ಮೊನ್ನೆವರೆಗೂ ಯುದ್ಧ ನಡೀತು, ಮುಗೀತು. ಆದರೆ ಆ ಅವಧಿಯಲ್ಲಿ ಹಮಾಸ್ ಸಂಪೂರ್ಣವಾಗಿ ನಿರ್ನಾಮ ಆಯಿತು. ಪಕ್ಕದಲ್ಲಿ ಇದ್ದಂತಹ ಹೆಜ್ಬೊಲ್ಲಾ ಕೂಡ ಸಂಪೂರ್ಣವಾಗಿ ನಿರ್ನಾಮ ಆಯಿತು. ಸಂಪೂರ್ಣವಾಗಿ ನಿರ್ನಾಮ ಅಂದ್ರೇನು? ಟಾಪ್ ಲೀಡರ್ ಯಾರು ಇರ್ತಾರೋ ಅವ್ರನ್ನ ಎಲಿಮಿನೇಟ್ ಮಾಡೋದು, ಅವರ ಕೆಳಗೆ ಸೆಕೆಂಡ್ ಲೆವೆಲ್ ಲೀಡರ್ಸ್ ಯಾರು ಇರ್ತಾರೆ ಅವರನ್ನು ಎಲಿಮಿನೇಟ್ ಮಾಡೋದು,
ಅವರ ಕೆಳಗೆ ಥರ್ಡ್ ಲೆವೆಲ್ ಲೀಡರ್ಶಿಪ್ ಯಾರು ಇರ್ತಾರೆ ಅವರನ್ನು ಎಲಿಮಿನೇಟ್ ಮಾಡೋದು. ಅಂದರೆ ಹೆಚ್ಚು ಸುಮಾರು ಒಂದು 25-30-40 ಜನ ಎಲಿಮಿನೇಟ್ ಆಗಿರ್ತಾರೆ ಅಂತ ಅಂದುಕೊಳ್ಳೋಣ. ಇನ್ನು ಯಾರಾದರೂ ಮೇಲೆ ಬಂದು ನಾನು ಇವತ್ತಿನಿಂದ ನಾನು ಕಮಾಂಡರ್ ಆಗ್ತೀನಿ ಈ ಭಯೋತ್ಪಾದನಾ ಸಂಸ್ಥೆಗೆ ಅಂತ ಯಾರಾದರೂ ನಿಂತ್ಕೊಂಡ್ರೆ ಅವರನ್ನು ಎಲಿಮಿನೇಟ್ ಮಾಡೋದು. ಮಾಡ್ತಾನೆ ಹೋಗೋದು ಎಲ್ಲಿಯವರೆಗೆ ಯಾರೂ ಮುಂದೆ ಬರದೇ ಇರೋವಂತಹ ಸ್ಥಿತಿ ಎಲ್ಲಿವರೆಗೆ ಉತ್ಪಾದನೆ ಆಗಲ್ವೋ ಅಲ್ಲಿವರೆಗೆ ಮಾಡ್ತಾ ಇರೋದು. ಅದು ಇಸ್ರೇಲಿನ ಒಂದು ಟ್ಯಾಕ್ಟಿಕ್. ಅದು ಅವ್ರ ಮೇಲೆ ಇಂಪೋಸ್ ಮಾಡಲಾಗಿತ್ತಾ ಅಥವಾ ಅವ್ರು ಇಷ್ಟಪಟ್ಟು ಆ ಯುದ್ಧ ಮಾಡ್ತೀಯಾರ ಅದೆಲ್ಲ ಬೇರೆ ವಿಚಾರ, ಅದು ಇನ್ನೊಂದು ದಿನ ಮಾತಾಡ್ಕೊಳ್ಳೋಣ. ಆದರೆ ಪ್ರಾರಂಭ ಆಗಿದ್ದು ಅಲ್ಲಿಂದ. ಇದು ಎಲ್ಲಿವರೆಗೆ ಬಂದು ನಿಲ್ತು ಅಂದರೆ ಇದು ಎಲ್ಲದಕ್ಕೂ ಕುಮ್ಮಕ್ಕು ಕೊಡ್ತಾ ಇದ್ದಂತಹ ಇರಾನಿನ ಹಾಸ್ಟೆಲ್ಗೆ ಬಂದು ನಿಂತ್ಕೊಳ್ತು. ಕೊನೆಗೆ ಹೇಗಾಯಿತು, ಆಗಿನ ಅಮೇರಿಕಾ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿ ಬದಲಾದರು. ಜೋ ಬೈಡನ್ ಇದ್ದರು, ಅವ್ರು ಬದಲಾದರು. ಈಗ ಡೊನಾಲ್ಡ್ ಟ್ರಂಪ್ ವಾಪಸ್ ಬಂದರು. ಡೊನಾಲ್ಡ್ ಟ್ರಂಪಿಗೆ ಮೊದಲಿನಿಂದ ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡುವಂತಹ ಒಂದು ಕೆಪಬಿಲಿಟಿ ಇಟ್ಕೊಳ್ಳೋದು ಅವ್ರಿಗೆ ಬೇಕಿರಲಿಲ್ಲ. ಅವರಿಗೆ ಅಲ್ಲ, ಯಾರಿಗೂ ಬೇಕಿಲ್ಲ. ಹಾಗಾಗಿ ಟ್ರಂಪ್ ಬಂದಾಗಿನಿಂದ ನೀವು ಅಣ್ವಸ್ತ್ರಗಳನ್ನು ತಯಾರು ಮಾಡೋದು ಅಥವಾ ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡೋದು ಮಾಡಕೂಡದು. ಅದು ನಮಗೆ ಒಂದು ರೆಡ್ ಲೈನ್, ನೀವು ಅದನ್ನು ದಾಟಿದರೆ ನಾವು ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದರು. ಹೀಗೆ ದಿನದಿಂದ ದಿನಕ್ಕೆ ಕಾವು ಏರ್ತಾನೆ ಇತ್ತು. ಕೊನೆಗೆ ಎಲ್ಲಿವರೆಗೂ ಬಂತು, ಇರಾನ್ ಅವರು ಇಲ್ಲ ಇದು ನಮ್ಮ ದೇಶದ ಒಂದು ಸಾರ್ವಭೌಮತ್ವಕ್ಕೆ ಅಥವಾ ಏಕತೆಗೆ ಅಥವಾ ನಮ್ಮ ದೇಶ ನಮ್ಮ ಮಾಲೀಕತ್ವ, ಸ್ವಾತಂತ್ರ್ಯ ನಮ್ಗೆ, ಹೌದು, ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ನಿಮ್ಮ ಮಾತುಗಳಿಂದ ಅಥವಾ ನಿಮ್ಮ ನಡವಳಿಕೆಯಿಂದ ನಮಗೆ ಹಿಂಗಾಗ್ತಿದೆ. ನೀವು ವಿಧಿಸ್ತಾ ಇರುವಂತಹ ಷರತ್ತುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಇರಾನ್ ಅವರು ಹೇಳಿದರು. ಒಂದಷ್ಟು ಮಾತುಕತೆಗಳು ನಡೀತು. ಕತರ್ ಒಂದು ಸ್ವಲ್ಪ ದಿನ ನಡೆಸಿದ್ರು, ಬಹರೇನ್ ಒಂದು ಸ್ವಲ್ಪ ದಿನ ನಡೆಸಿದ್ರು. ಅಂದರೆ ಮಧ್ಯ ನಿಂತು ಇವರಿಗೆ ಒಂದು ವೇದಿಕೆ ತಯಾರು ಮಾಡಿಕೊಟ್ಟು ಮಾತಾಡಿ ಯುದ್ಧ ಆಗೋದನ್ನು ನಿಲ್ಲಿಸೋಣ ಅಂತ ಬಹರೇನ್ ಒಂದು ಸ್ವಲ್ಪ ದಿನ ಮಧ್ಯ ನಿಂತ್ಕೊಂಡಿದ್ರು. ಇವರು ಕತರ್ ಅವ್ರು ನಿಂತ್ಕೊಂಡಿದ್ರು. ಎಲ್ಲ ಪ್ರಯತ್ನಗಳು ಆದವು. ಆದರೆ ಪ್ರತಿ ಸಲನೂ ಒಂದೇ ಕಡೆ ಬಂದು ಮಾತುಕತೆಗಳು ವಿಫಲ ಆಗ್ತಾಯಿದ್ವು. ಏನು, ಅಣ್ವಸ್ತ್ರಗಳು ಅಂತ. ಅಣ್ವಸ್ತ್ರಗಳು ಇರಾನ್ ಅವರು ಇಲ್ಲ ಇದು ನಮಗೆ ಬೇಕು ಅಂತ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ದೇನು, ನಾವು ಅಣು ಅಸ್ತ್ರಗಳಿಗಾಗಿ ನಾವು ಅಣು ಸಂಶೋಧನೆ ಮಾಡ್ತಿಲ್ಲ. ಅಣು ಎನರ್ಜಿ ಏನಿದೆ ಅದನ್ನು ನಾವು ನ್ಯೂಕ್ಲಿಯರ್ ಎನರ್ಜಿನ ನಾವು ಎಲೆಕ್ಟ್ರಿಸಿಟಿಗೋ ಅಥವಾ ಪವರ್ ಪ್ಲ್ಯಾಂಟ್ ಇದು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಂದ ಆ ರೀತಿ ಒಂದು ಶಾಂತಿಯುತವಾಗಿ ಬಳಸ್ಕೊಳ್ಳೋದಕ್ಕೆ ನಾವು ಸಂಶೋಧನೆ ಮಾಡ್ತಿದ್ದೀವಿ. ಇದು ನಿಮಗೆ ಗೊತ್ತೇ ಇದೆ, ನಾವು ಮೊದಲಿಂದ ಹೇಳ್ತಿದ್ದೀವಿ, ನೀವು ನಂಬ್ತಾ ಇಲ್ಲ ಅಷ್ಟೇ ಅನ್ನೋದನ್ನು ಅವ್ರು ಹೇಳ್ಕೊಂಡು ಬರ್ತಿದ್ರು. ಆದರೆ ಪಾಶ್ಚಿಮಾತ್ಯ ಪ್ರಪಂಚದಲ್ಲಿ ಇದ್ದಂತಹ ಒಂಥರ ಏನು ಇದು ಅಂದರೆ ಇಲ್ಲ ಇವರು ಮೇಲ್ನೋಟಕ್ಕೆ ಹೀಗೆ ಮಾಡ್ತಿದ್ದಾರೆ, ಬಟ್ ಆ್ಯಕ್ಚುಲಿ ಒಳಗೊಳಗೆ ಇವರು ಸಂಚು ಮಾಡಿಕೊಂಡು ಅಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಿದ್ದಾರೆ. ಇವತ್ತಲ್ಲ ನಾಳೆ ಇವ್ರ ಕೈಗೆ ಅಣ್ವಸ್ತ್ರಗಳು ಬಂದರೆ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಬಿಗಡಾಯಿಸತ್ತೆ ಪರಿಸ್ಥಿತಿಗಳು ಅನ್ನೋ ರೀತಿಯಲ್ಲಿ ಯೋಚನೆ ಇತ್ತು. ಹಾಗಾಗಿ ಎಷ್ಟು ಬೇಗ ಅವರು ಅಣ್ವಸ್ತ್ರಗಳನ್ನು ಪಡೆಯೋದಕ್ಕೆ ಮುಂಚೆ ನಾವು ಅದನ್ನು ನಿಲ್ಲಿಸ್ತೀವೋ ಅದು ಇಡೀ ವಿಶ್ವಕ್ಕೆ ಒಳ್ಳೆಯದು ಅನ್ನುವಂತಹ ಒಂದು ನಿಲುವಿಗೆ ಬಂದು ನಿಂತಿದ್ದರು ಪಾಶ್ಚಿಮಾತ್ಯ ದೇಶಗಳು. ಹಾಗಾಗಿ ಕಳೆದ ವರ್ಷ ಜುಲೈ ಅಂತ ಕಾಣುತ್ತೆ, ಜುಲೈಯಲ್ಲಿ ಈ ಅಂಡರ್ಗ್ರೌಂಡ್ ಬಂಕರ್ಗಳಿರುತ್ತೆ. ಆ ಅಂಡರ್ಗ್ರೌಂಡ್ ಬಂಕರ್ಗಳಲ್ಲಿ ಇವರು ಅಣ್ವಸ್ತ್ರಗಳ ಸಂಶೋಧನೆ ಮಾಡ್ತಾಯಿದ್ರು, ಅಸ್ತ್ರಗಳನ್ನು ತಯಾರು ಮಾಡ್ತಿದ್ರು ಅನ್ನುವಂತಹ ಜಾಗಗಳಿಗೆ ಅವರು ಬಂದು GBU-57 ಅಂತ ಒಂದು ಬಾಂಬರ್ ಇದೆ. ಆ ಬಾಂಬರ್ನ ತಗೊಂಡು ಅಲ್ಲಿಂದ ಪ್ರಪಂಚದ ಇನ್ನೊಂದು ದಿಕ್ಕಿನಿಂದ ಈ ದಿಕ್ಕಿಗೆ ನಾನ್ ಸ್ಟಾಪ್ ಹಾರ್ಕೊಂಡು ಬಂದು ಇಲ್ಲಿ ಬಾಂಬ್ಗಳನ್ನು ಹಾಕಿ ವಾಪಸ್ ಹೋಗಿತ್ತು ಆ ಬಾಂಬರ್ ವಿಮಾನಗಳು. ಆಗ ಸಾಕಷ್ಟು ಡ್ಯಾಮೇಜ್ ಮಾಡಿತ್ತು. ಹಾಗಾಗಿ ಇವರ ಅಣ್ವಸ್ತ್ರದ ಒಂದು ಪ್ರೋಗ್ರಾಮ್ ಏನಿತ್ತು ಅಟ್ಲೀಸ್ಟ್ ಒಂದು 5-6-7 ವರ್ಷ ಹಿಂದಕ್ಕೆ ಹೋಗಿತ್ತು ಅಂತ ಅಂದ್ಕೊಳ್ಳೋಣ. ಅಂದರೆ ಸಫಲ ಆಗಿತ್ತು ಅವರ ದಾಳಿ, ಅಮೇರಿಕಾದವರ ದಾಳಿ. ಇಷ್ಟಾದ್ರೂ ಇವರ ಧ್ಯೇಯವನ್ನು ಕೈ ಬಿಟ್ಟಿರಲಿಲ್ಲ. ಯಾರು, ಇರಾನ್ ಅವರು. ಇಲ್ಲ, ನಾವು ಅಣ್ವಸ್ತ್ರಗಳನ್ನು ಪಡಿತೀವಿ, ಇದು ನಮ್ಮ ಹಕ್ಕು, ನಮ್ಮ ಸ್ವಾತಂತ್ರ್ಯ, ನೀವು ಯಾರು ಹೇಳೋದಕ್ಕೆ, ನಿಮ್ಮ ಹತ್ರನೇ ಅಣ್ವಸ್ತ್ರಗಳಿರಬೇಕು ಅಂತ ಹೇಳೋದಕ್ಕೆ ನೀವು ಯಾರು, ನಮ್ಮ ಹತ್ರ ಇರಬಾರ್ದು ಅಂತ ಹೇಳೋದಕ್ಕೆ ನೀವು ಯಾರು
ಅನ್ನೋ ರೀತಿಯ ಒಂದು ತರ್ಕ ಇವರದ್ದು ಇರಲಿ. ಕೊನೆಗೇನಾಯಿತು, ಹಮಾಸ್ ಎಲಿಮಿನೇಟ್ ಆದರು, ಹೆಜ್ಬೊಲ್ಲಾ ಎಲಿಮಿನೇಟ್ ಆದರು. ಸಿರಿಯಾದಲ್ಲಿದ್ದಂತಹ ಒಂದು ಪಪ್ಪೆಟ್ ಅಧ್ಯಕ್ಷ ರಾಷ್ಟ್ರಪತಿ ಬಶರ್ ಅಲ್ ಅಸಾದ್, ಅವನು ಓಡಿ ಹೋದ, ರಷ್ಯಾದಲ್ಲಿ ಬಚ್ಚಿಟ್ಕೊಂಡು ಕೂತ್ಕೊಳ್ಳೋ ಹಾಗೆ ಆಯಿತು. ಸಿರಿಯಾದಲ್ಲಿ ಅಮೇರಿಕಕ್ಕೆ ಬೇಕಾದಂತಹ ಒಬ್ಬನನ್ನು ಕೂಡಿಸಿದ್ರು, ನೀನೇ ದೇಶ ನೋಡ್ಕೊ ಅಂತ. ಅಷ್ಟೆಲ್ಲ ಆಯಿತು. ಯೆಮೆನ್ನಲ್ಲೂ ಅದೇ ರೀತಿಯಾದಂತಹ ಒಂದು ಸಂದರ್ಭ ಬಂತು. ಹೂತಿ ಭಯೋತ್ಪಾದನಾ ಸಂಸ್ಥೆ ಅವರದ್ದು ಹೆಚ್ಚು ಕಡಿಮೆ ನಿರ್ನಾಮ ಆಯಿತು. ಇನ್ನು ಇವರು ಹೇಳಿದ ಮಾತು ಕೇಳ್ತಿರಲಿಲ್ಲ. ಎಲ್ಲರಿಗೂ ಗೊತ್ತಿತ್ತು ನೆಕ್ಸ್ಟ್ ಟಾರ್ಗೆಟ್ ಇರಾನಿನ ಟಾಪ್ ಲೀಡರ್ಶಿಪ್ಪೇ ಆಗ್ತಾರೆ ಅಂತ. ಆದರೆ ಅವರೆಲ್ಲರೂ ಭಯೋತ್ಪಾದನಾ ಸಂಸ್ಥೆಗಳು. ಯಾರು? ಹಮಾಸ್, ಹೆಜ್ಬೊಲ್ಲಾ, ಹೂತಿ, ಇವರೆಲ್ಲರು. ಇದಾದರೆ ಒಂದು ಸ್ವತಂತ್ರ ದೇಶ. ಸ್ವತಂತ್ರ ದೇಶದಲ್ಲಿ ಅವರದ್ದೇ ಒಂದು ಆರ್ಮಿ, ಒಂದು ನೌಕಾಪಡೆ, ಒಂದು ಏರ್ಫೋರ್ಸ್ ಎಲ್ಲವೂ ಇದೆ. ಅಣ್ವಸ್ತ್ರಗಳು ಇವತ್ತೆಲ್ಲ ಇನ್ನೊಂದು 2 ವರ್ಷದಲ್ಲಿ 3 ವರ್ಷದಲ್ಲಿ ಸಿಕ್ಕೇ ಬಿಡುತ್ತೆ. ಇಷ್ಟು ಬಲಿಷ್ಠವಾದಂತಹ ದೇಶ, ಕಚ್ಚಾ ತೈಲ ಸಾಕಷ್ಟು ಉತ್ಪಾದನೆ ಮಾಡುವಂಥ ದೇಶ. ಇವರಲ್ಲಿ ಟಾಪ್ ಲೀಡರ್ಗಳನ್ನು ಉರುಳಿಸಬೇಕು ಅಥವಾ ವಧೆ ಮಾಡಬೇಕು ಅಂದರೆ ಅದು ಸಾಮಾನ್ಯವಾದಂತಹ ಮಾತಲ್ಲ. ಸುಮ್ಮನೆ ಭಯೋತ್ಪಾದನಾ ಸಂಸ್ಥೆಯ ಒಬ್ಬ ಕಮಾಂಡರ್ನ ಹೊಡೆದು ಉರುಳಿಸೋದು ಎಷ್ಟು ಸುಲಭವೋ ಕಷ್ಟವೋ ಅದರಂತೆ ಇದಲ್ಲ. ಅಂದರೆ ಒಂದು ದೇಶದ ಸರ್ವೋಚ್ಚ ನಾಯಕನನ್ನು ಹೊಡೆದು ಉರುಳಿಸೋದು. ಆದರೆ ಇಸ್ರೇಲಿನ ಬೇಹುಗಾರಿಕಾ ಸಂಸ್ಥೆ ಎಷ್ಟು ಎಫೆಕ್ಟಿವ್ ಅಂದರೆ, ಈ ಇರಾನ್ ದೇಶದ ಒಳಗೆ ಟಾಪ್ ಲೀಡರ್ಶಿಪ್ ಯಾರಿದ್ದರೋ ಅವರ ಸುತ್ತಮುತ್ತಲೂ ಇವರದ್ದೇ ಗೂಢಾಚಾರಿಗಳನ್ನು ಒಳಗೆ ನುಗ್ಗಿಸಿದ್ರು ಇದ್ದರು. ಹಾಗಾಗಿ ಒಂದು ಬಾಯಿ ಮಾತಿನ ಉದಾಹರಣೆ ಹೇಳ್ತೀನಿ. ಸರ್ವೋಚ್ಚ ನಾಯಕ ಒಬ್ಬ ಇದ್ದಾನೆ. ಆ ಸರ್ವೋಚ್ಚ ನಾಯಕನ ಕೆಳಗೆ ಆ ದೇಶದ ಅಧ್ಯಕ್ಷ ಒಬ್ಬ ಇದ್ದಾನೆ. ಆ ಅಧ್ಯಕ್ಷನ ಕೆಳಗೆ ಒಬ್ಬ ಉಪಾಧ್ಯಕ್ಷ ಇದ್ದಾನೆ ಅಂತ ಅಂದುಕೊಳ್ಳೋಣ. ಇವರ ಕೆಳಗೆ ಒಂದು 15 ಮಂತ್ರಿಗಳಿದ್ದಾರೆ ಅಂತ ಅಂದುಕೊಳ್ಳೋಣ. ಬಾಯಿ ಮಾತಿಗೆ ಉದಾಹರಣೆ ಕೊಡ್ತಿದ್ದೀನಿ. ಈ 15 ಮಂತ್ರಿಗಳಲ್ಲಿ ಒಂದು 12 ಜನ ಇಸ್ರೇಲಿನ ಗೂಢಾಚಾರಿಗಳೇ ಇರ್ತಾರೆ. ಅಂದರೆ ನಾಳೆ ದಿನ ಸರ್ವೋಚ್ಚ ನಾಯಕ ಒಂದು ಮೀಟಿಂಗ್ ಕರೆದ್ಬಿಟ್ಟು ನಾವು ನಾಳೆ ಅಮೇರಿಕ ನಮಗೆ ದಾಳಿ ಮಾಡೋದಕ್ಕೆ ಮುಂಚೆ ನಾವೇ ಪ್ರತಿ ದಾಳಿ ಮಾಡಿಬಿಡೋಣ ಅಂತ ಏನಾದರೂ ಮೀಟಿಂಗಲ್ಲಿ ಗೊತ್ತಾದರೆ, ಆ ಥರ ತೀರ್ಮಾನ ತಗೊಂಡ್ರೆ, ಈ 15 ಜನ ಮಂತ್ರಿಗಳಲ್ಲಿ 12 ಜನ ಇರ್ತಾರಲ್ಲ, ಇವರು ಆಲ್ಮೋಸ್ಟ್ ಇಮಿಡಿಯೇಟಾಗಿ ಇಸ್ರೇಲಿಗೆ ಇದೇ ವದಂತಿಯನ್ನು ಹೋಗಿ ಹೇಳ್ತಾರೆ, ಹೀಗೆ ಮಾಡ್ತಾನಂತೆ ನಮ್ಮ ಸರ್ವೋಚ್ಚ ನಾಯಕ ಅಂತ. ಬೆಳೆಸ್ತಾ ಇದ್ದಿದ್ದು ಇಸ್ರೇಲ್ ಅವರು ಈ ಗೂಢಾಚಾರಿಗಳನ್ನು. ಅವರು ಇರಾನಿನ ಸರ್ಕಾರದ ಒಳಗೆ ಉನ್ನತ ಪದವಿಗಳಲ್ಲಿ ಕೂತ್ಕೊಂಡಿದ್ರು. ಬರೀ ಸರ್ಕಾರ ಅಷ್ಟೇ ಅಲ್ಲ, ಆರ್ಮಿ ಒಳಗೆ, ನೇವಿ ಒಳಗೆ, ಜುಡಿಷಿಯರಿ ಒಳಗೆ, ನ್ಯಾಯಾಂಗದ ಒಳಗೆ ಎಲ್ಲ ಕಡೆಯೂ ಇವರ ಗೂಢಾಚಾರಿಗಳು ಅಥವಾ ನಾಳೆ ಬೇಕಾಗ್ತಾರೆ ಅಂತ ಇದ್ದವರು ಎಲ್ಲರೂ ಕೂತಿದ್ರು. ಹಾಗಾಗಿ ಇಸ್ರೇಲಿಗೆ ಮತ್ತು ಅಮೇರಿಕಕ್ಕೆ ಲೈವ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ಬರ್ತಾನೇ ಇತ್ತು. ಇದೆಲ್ಲ ಇಟ್ಕೊಂಡು ನಿಖರವಾದ ಮಾಹಿತಿ ಯಾವಾಗ ಬರುತ್ತೆ ಆವಾಗ ನೋಡಿಕೊಂಡು ನಾವು ಇವರನ್ನು ಎಲಿಮಿನೇಟ್ ಮಾಡೋಣ ಅನ್ನೋ ಕಾರಣಕ್ಕೆ ಇಸ್ರೇಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಮತ್ತು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರಿಬ್ಬರು ನಿಕಟವಾಗಿ ಮಾತಾಡಿಕೊಂಡು ಒಂದಷ್ಟು ರೂಪುರೇಷೆಗಳನ್ನು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಿನ್ನೆ ಮಾಡಿರುವಂತಹ ದಾಳಿ. ಇದು ದಾಳಿಯವರೆಗೂ ನಡೆದಂತಹ ಒಂದಷ್ಟು ಇದು ಕತೆ. ಸೊ ತುಂಬ ಚೆನ್ನಾಗಿ ಹೇಳಿದ್ರಿ. ಈ ಬೇಸ್ಮೆಂಟ್ ಮೇಲೆ ನಾವೀಗ ಬಂದು ಹೇಳೋದಾದ್ರೆ, ಈಗ ಇರಾನ್ ಕೂಡ ರಿಟಾಲಿಯೇಟ್ ಮಾಡಿದೆ. ಈಗಾಗಲೇ 26ಕ್ಕಿಂತ ಹೆಚ್ಚೇನು ಅಮೆರಿಕ ಸೇನಾ ನೆಲೆ ಮೇಲೆ, ಅಲ್ಲೇ ಮಿಡ್ಲ್ ಈಸ್ಟ್ ಅಲ್ಲಿ ಇರುವಂತದ್ರ ಮೇಲೆ ದಾಳಿ ಮಾಡ್ತಾ ಇದೆ. ಬಟ್ ಅವೆಲ್ಲ ಕೂಡ ಮುಸ್ಲಿಂ ಕಂಟ್ರೀಸ್. ಸೊ ಅವ್ರು ಹೆಂಗೆ ಅದಕ್ಕೆ ಏನು ಪ್ರತಿಕ್ರಿಯೆ ಇರ್ಬೋದು ಅವ್ರದ್ದು? ಅವ್ರು ಇರಾನ್ಗೆ ಏನು ರಿಯಾಕ್ಟ್ ಮಾಡ್ತಾರೆ ಅಥವಾ ಅಮೆರಿಕ ಪರ ನಿಂತ್ಕೋತಾರ, ಏನಾಗ್ಬೋದು ಅಂತ? ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಇದು ಒಂದು ರೀತಿಯ ದ್ವಂದ್ವ. ನಮಗೂ ಯೋಚನೆ ಮಾಡುವಾಗ ಇದೇನಿದು, ಇವರು ಅಮೆರಿಕಕ್ಕೂ ದೋಸ್ತ್ ಯಾರು, ಸೌದಿ ಅರೇಬಿಯಾ, ಆದರೆ ಇರಾನ್ ಜೊತೆನೂ ಕೈ ಮಿಲಾಯಿಸ್ತಾ ಇದ್ರು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರೂ ಅಷ್ಟೇ ಅಮೆರಿಕಕ್ಕೂ ದೋಸ್ತಿ, ಆದರೆ ಇವ್ರ ಜೊತೆನೂ ಕೈ ಮಿಲಾಯಿಸ್ತಾ ಇದ್ರು. ಹಾಗಿದ್ದಾಗ ಈ ದ್ವಂದ್ವದಲ್ಲಿ ಅವರ ಮುಂದಿನ ನಿಲುವು ಏನಿರುತ್ತೆ ಅನ್ನೋದು ನಮ್ಮನ್ನು ಕಾಡೋದು ಸಹಜ. ಈಗ ನಿನ್ನೆ ಮೊನ್ನೆವರೆಗೆ ಇವರು ಹೇಳ್ತಿದ್ದಿದ್ದು ಯುದ್ಧ ಬೇಡ 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 ಅಂತ. ಆದರೆ ಸೌದಿ ಅರೇಬಿಯಾದ ಆ ರಾಜಕುಮಾರ ಎಷ್ಟು ಪವರ್ಫುಲ್ ಅಂದರೆ, ರಾಜನಿಗೆ ವಯಸ್ಸಾಗಿದೆ, 80-85 ವರ್ಷ ಆಗಿದೆ. ಈ ರಾಜಕುಮಾರನೇ ಇವಾಗ ಪ್ರಾಕ್ಟಿಕಲಿ ಆತನೇ ದೇಶ ನಡೆಸ್ತಿದ್ದಾನೆ.
ಸೌದಿ ಅರೇಬಿಯಾದಲ್ಲಿ, ಮೊಹಮ್ಮದ್ ಬಿನ್ ಸಲ್ಮಾನ್ ಆತ. ಈ ಮೊಹಮ್ಮದ್ ಬಿನ್ ಸಲ್ಮಾನ್ ನಿನ್ನೆ ಇವತ್ತು ಬರ್ತಾ ಇರುವಂತಹ ವದಂತಿ ಪ್ರಕಾರ, ಸುದ್ದಿ ಪ್ರಕಾರ, ಆತ ಪ್ರೈವೇಟಾಗಿ ಅಮೇರಿಕಕ್ಕೆ ಒಂದಷ್ಟು ಸಲ ಹೋಗಿ ಡೊನಾಲ್ಡ್ ಟ್ರಂಪನ್ನು ಖಾಸಗಿಯಾಗಿ ಭೇಟಿ ಮಾಡಿ, ಹೌದು ಯುದ್ಧ ಬೇಡ ಅಂತ ಹೇಳೋದೇನೋ ನಿಜ, ಇಡೀ ಮಧ್ಯಪ್ರಾಚ್ಯ ಹತ್ಕೊಂಡು ಉರಿದ್ಬಿಡುತ್ತೆ, ನಮಗೆಲ್ಲ ಕಷ್ಟ ಆಗುತ್ತೆ, ಹೌದು ನಿಜ, ಆದರೆ ನೀನು ಅವನನ್ನು ಮುಗಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ, ಮುಗಿಸೋದಿದ್ರೆ ಮುಗಿಸೇ ಬಿಡು ಅಂತ ಈತನೇ ಹೇಳಿ ಬಂದಿದ್ದಾನೆ ಅನ್ನುವಂತಹ ಒಂದು ಸುದ್ದಿ ಕೂಡ ಬರ್ತಿದೆ. ಅಂದರೆ ಎಲ್ಲ ದೇಶಗಳೂ ಅವರವರ ಒಂದು ಅಡ್ವಾಂಟೇಜ್ಗೆ, ಯಾವ ಸಂದರ್ಭವನ್ನು ಅವರ ಅಡ್ವಾಂಟೇಜ್ಗೆ ಹೇಗೆ ಬಳಸ್ಕೋಬೋದು ಅನ್ನೋದನ್ನೇ ಮಾಡ್ತಿದ್ದಾರೆ ಎಲ್ಲ ದೇಶಗಳೂ. ಸೌದಿ ಅರೇಬಿಯಾ ಆಗಿರಲಿ, ಕತರ್ ಆಗಿರಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರಲಿ, ಎಲ್ಲರದ್ದು ಯೋಚನೆಗಳು ಹಾಗೇ. ಭಾರತವೂ ಹಾಗೆ. ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ನಮ್ಮ ನಿಲುವು ಏನಿರಬೇಕು, ನಮ್ಮ ಇಂಟ್ರೆಸ್ಟ್ಗಳಿಗೆ ಯಾವುದು ಹೊಂದತ್ತೋ ಅದಕ್ಕೆ ತಕ್ಕಂತೆ ನಿಂತ್ಕೊಳ್ಳೋಣ ಅನ್ನೋದೇ ಹೊರತು, ಅಮೇರಿಕ ಹೇಳಿದ್ರು ಆ ಕಡೆ ವಾಲೋಣ, ರಷ್ಯಾ ಹೇಳಿದ್ರು ಈ ಕಡೆ ವಾಲೋಣ ಅಂತಿಲ್ಲ. ನಮ್ಮ ಒಂದು ಎಕಾನಮಿಗೋ, ನಮ್ಮ ದೇಶಕ್ಕೋ, ನಮ್ಮ ಜನಗಳಿಗೋ ಉಪಯೋಗ ಆಗೋ ಹೇಗೆ ಉತ್ತಮನೋ ಅದು ನಾವು ಕಂಡು ಹಿಡ್ಕೊಂಡು ಹಾಗೆ ನಿಲ್ಲೋಣ ಅನ್ನೋದು ಭಾರತದ ನಿಲುವು. ಹಾಗೆ ಮಧ್ಯಪ್ರಾಚ್ಯದಲ್ಲಿರುವಂತಹ ಈ ಮಿಡಲ್ ಪವರ್ಸ್ ಅಂತ ಏನು ಹೇಳ್ತೇವೆ, ಸೌದಿ ಅರೇಬಿಯಾ, ಕತರ್, ಇವರುಗಳದ್ದು ಅದೇ ಧೋರಣೆ. ಆದಷ್ಟು ಪ್ರಯತ್ನ ಪಡೋಣ ಯುದ್ಧ ನಿಲ್ಲಿಸೋದಕ್ಕೆ. ನೋಡಿದ್ರೆ ಗೊತ್ತಾಗ್ತಿದೆ ಇದು ಯುದ್ಧ ನಿಲ್ಲುವಂತಹ ಅಥವಾ ಯುದ್ಧ ತಡೆಯುವಂತಹ ಪರಿಸ್ಥಿತಿ ಅಲ್ಲ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತಿದೆ. ಹಾಗಾಗಿ ಹೊಡೆಯೋದಿದ್ರೆ ಹೊಡ್ಕೊಳ್ಳಿ ಅಂತ ಓಪನ್ ಆಗಿ ಹೇಳದೇ ಇದ್ದರೂ ಪ್ರೈವೇಟ್ ಟೆಲಿಫೋನ್ ಕಾನ್ವರ್ಸೇಷನ್ಗಳಲ್ಲಿ ಹೇಳಬಹುದು ಅನ್ನೋದು ಈಗ ಸುದ್ದಿ ಹೊರಗೆ ಬರ್ತಿದೆ. ಅಂದರೆ ಶಿಯಾ ಸುನ್ನಿ ಜನಾಂಗಗಳ ನಡುವೆ ಇರುವಂತಹ ವೈಮನಸ್ಯಗಳು ಒಂದು ಕಡೆ ಆದರೆ, ಈ ಶಿಯಾ ದೇಶಗಳ ನಾಯಕತ್ವ, ಸುನ್ನಿ ದೇಶಗಳ ನಾಯಕತ್ವಗಳ ಆ ನಾಯಕರ ನಡುವೆ ಇರುವಂತಹ ವೈಮನಸ್ಸು ಅವುಗಳೂ ಒಂದು ಕಡೆ, ಅದೊಂದು ಆಯಾಮ, ಇದೊಂದು ಆಯಾಮ, ಈ ರೀತಿ 10 ಆಯಾಮಗಳೆಲ್ಲ ಕೂಡಿಕೊಂಡು ಈಗಿನ ಜಿಯೋಪಾಲಿಟಿಕ್ಸ್ ಹೇಗೆ ಒಂಥರ ಕದಡಿದ ನೀರಾಗಿ, ಮಣ್ಣಿನ ನೀರು ಕದಡಿದ್ರೆ ಹೇಗೆ ಕೊಚ್ಚೆ ನೀರಾಗುತ್ತೆ, ಹಾಗಾಗಿದೆ ಈಗ ಪರಿಸ್ಥಿತಿ. ಈಗ ಸುತ್ತಲೂ ಇರುವಂತಹ ದೇಶಗಳು, ಪಾಕಿಸ್ತಾನ ಒಂದು ಕಡೆ, ಅಫ್ಘಾನಿಸ್ತಾನ್ ಆ ಕಡೆ, ಇರಾನ್ ಮತ್ತು ಕೊಲ್ಲಿ ರಾಷ್ಟ್ರಗಳು, ಸೌದಿ, ಇವರೆಲ್ಲರಿಗೂ ಕಷ್ಟವೇ. ಅಲ್ಲಿ ಲೋಕಲ್ ಪ್ರೊಟೆಸ್ಟ್ ಪ್ರಾರಂಭ ಆಗ್ಬೋದು. ಪ್ರೊಟೆಸ್ಟ್ ಪ್ರಾರಂಭ ಆದಾಗ ಫಸ್ಟ್ ಹೋಗೋದೇ ಅಮೇರಿಕಾದ್ದೇನಾದರೂ ನೌಕಾನೆಲೆ ಇದ್ದರೆ ಅಥವಾ ವಾಯುನೆಲೆ ಇದ್ದರೆ ಅಥವಾ ಅಮೇರಿಕಾದ್ದು ರಾಯಭಾರಿ ಕಚೇರಿ ಇದ್ದರೆ ಲೋಕಲ್ ಜನ ಹೋಗಿ ಅದಕ್ಕೆ ಕಲ್ಲೆಸೆಯೋದು, ಬೆಂಕಿ ಹಚ್ಚೋದು ಇವೆಲ್ಲ ಮಾಡ್ತಾರೆ. ಈ ಥರ ಇರಬೇಕಾದ್ರೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಉತ್ಪನ್ನ ಆಗೋದಂತೂ ನಿಜ. ಈ ದೇಶಗಳದ್ದು ಅದೊಂದು ದೊಡ್ಡ ತಲೆನೋವು ಪರಿಣಾಮ ಆಗುತ್ತೆ. ಹೀಗಿದ್ದಾಗ ಓಕೆ, ಇದು ಆಗತ್ತೆ, ಆದರೆ ಇದನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. 1-2 ದಿನ ಬೆಂಕಿ ಹಚ್ಚಕ್ಕೆ ಬಿಟ್ಬಿಡೋಣ, ಯಾರೋ ಪ್ರೊಟೆಸ್ಟ್ ಮಾಡೋಕ್ಕೆ ಬರ್ತಾರೆ ಅವರಿಗೆ. 1-2 ದಿನ ಬೆಂಕಿ ಹಚ್ಚಿದಾಗ ಅವ್ರಿಗೂ ಒಂದಷ್ಟು ಕೋಪ ತಣ್ಣಗಾಗುವಷ್ಟು ಮಟ್ಟಿಗೆ ನಾವು ಅವ್ರಿಗೆ ಬಿಟ್ಟರೆ, 3ನೇ ದಿನ ಅವ್ರ ಕೋಪ ತನಗೆ ತಾನಾಗೇ ತಣ್ಣಗಾಗತ್ತೆ. ಹೋದ ಬಿಡು ಪರವಾಗಿಲ್ಲ ಅಂತ ಅನ್ಸತ್ತೆ, ಹೋಗ್ತಾರೆ ಮನೆಗೆ. ಅಲ್ಲಿವರೆಗೆ ನಾವು ಒಂದಷ್ಟು ಆ ಪ್ರೆಷರ್, ಆ ಒತ್ತಡ ಏನಿದೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಮಗಿದೆಯಾ, ಇದೆ ಅಂದ ಮಾತ್ರಕ್ಕೆ ಹಾಗಿದ್ರೆ ಅಮೇರಿಕಕ್ಕೆ ಹೇಳ್ಬೋದು, ನಾವು ತಡಿತೀವಪ್ಪ, ಏನು ತೊಂದರೆ ಇಲ್ಲ ಅಂತ ಹೇಳಿದರೆ, ಅದಾದಮೇಲೆ ಅಮೇರಿಕ ಏನು ಡಿಸೈಡ್ ಮಾಡುತ್ತೋ ಮಾಡ್ಕೊಳ್ಳಿ. ನನ್ನ ದೇಶಕ್ಕೆ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ಎಫೆಕ್ಟ್ ಆಗೋದಿದ್ರೆ, ಒಂದು ವೇಳೆ ಅವ್ರು ನನ್ನ ಕುತ್ತಿಗೆಗೆ ಬಂದುಬಿಟ್ರೆ ಅಥವಾ ನನ್ನನ್ನೇ ಸಾಯಿಸಬೇಕು ಅಂತ ನನ್ನ ಲೋಕಲ್ ಜನ ಬಂದರೆ ಪ್ರೊಟೆಸ್ಟ್ ಮಾಡೋಕ್ಕೆ, ನೀನು ಟ್ರಂಪ್ ಜೊತೆ ಸೇರಿಕೊಂಡು ಖಮೇನಿನ ಸಾಯಿಸೋದಕ್ಕೆ ನೀನು ಸಹಾಯ ಮಾಡಿದೆ, ನೀನೇ ಇಳಿಬೇಕು ಅಥವಾ ನಿನ್ನನ್ನೇ ಸಾಯಿಸ್ತೀವಿ ಅಂತ ಆಗಿಬಿಟ್ರೆ, ಅಥವಾ ನೀನು ದೇಶ ಬಿಟ್ಟು ಹೊಟ್ಟೋಗು ಅಂದ್ಬಿಟ್ರೆ, ನಾನು ಇಲ್ಲಿನ ರಾಜ, ನಾನು ಬಿಟ್ಟು ಹೋಗೋದು ಯಾಕೆ ಅಂತ. ಅಂದರೆ ಆ ರೀತಿಯ ಒಂದು ಸನ್ನಿವೇಶ ಉದ್ಭವ ಆಗೋದಿದ್ದರೆ ಆಗ ನಾನು ಅಮೇರಿಕಾಗೆ ಹೋಗಿ ಹೇಳ್ತೀನಿ, ಮಾಡಬೇಡ ಗುರು, ನೀನು ಹಿಂಗೆ ಮಾಡೋದಿದ್ರೆ ನನ್ನ ಕುರ್ಚಿಗೆ ಅಭದ್ರ ಆಗೋಗುತ್ತೆ, ಹಾಗಾಗಿ ಮಾಡಬೇಡ ಅಂತ ಹೋಗಿ ಹೇಳ್ತೀನಿ. ಬಟ್ ಅಷ್ಟೆಲ್ಲ ನನಗೇನು ಅನ್ನಿಸ್ತಿಲ್ಲ. ನಮ್ಮ ಜನ ಬಂದರೂ 1-2-3 ದಿನ ಪ್ರೊಟೆಸ್ಟ್ ಮಾಡ್ತಾರೆ, ಹೋಗ್ತಾರೆ. ಅದು ಬಿಟ್ಟರೆ ಓಕೆ, ನಾನು ತಡ್ಕೋಬೋದು, ಈ ಪ್ರೆಷರ್ನ ನಾನು ಅಬ್ಸಾರ್ಬ್ ಮಾಡ್ಕೋಬೋದು ಅನ್ನಿಸ್ತಿದೆ. ಹಾಗಾಗಿ ಓಕೆ ಅನ್ನುವಂತಹ ಪರಿಸ್ಥಿತಿನೇ ಹೆಚ್ಚು ಸೌದಿಯಲ್ಲಾಗಲಿ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಾಗಲಿ, ಬಹರೈನಲ್ಲಾಗಲಿ, ಎಲ್ಲ ಕಡೆ. ಅದನ್ನು ನಾವಿವಾಗ ನೋಡಿದ್ದೀವಿ. ಹೌದು, ಈಗ ಅಟ್ಯಾಕ್ ನಡೀತಾ ಇದೆ. ಎಲ್ಲೆಲ್ಲಿ ನಡೀತಿದೆ? ನೌಕಾನೆಲೆ, ವಾಯುನೆಲೆ, ಇಲ್ಲೆಲ್ಲ ನಡೀತಿದೆ, ಹೌದು. ಆದರೆ
ಸಿವಿಲಿಯನ್ ಏರ್ಪೋರ್ಟ್ಸ್, ನಾರ್ಮಲ್ ಏರ್ಪೋರ್ಟ್ಗಳು ದುಬೈಯಲ್ಲಾಗಲಿ, ಕುವೈತ್ ಸಿಟಿಯಲ್ಲಾಗಲಿ, ದೋಹಾನಲ್ಲಾಗಲಿ ಎಲ್ಲ ಕಡೆ ಅಟ್ಯಾಕ್ಗಳು ನಡೀತಾ ಇದೆ. ಎಂಥ ಅಟ್ಯಾಕ್ಗಳು? ಇರಾನಿಂದ ಬಂದಂತಹ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದು ಏರ್ಪೋರ್ಟ್ಗಳಲ್ಲಿ ಬೀಳ್ತಾ ಇದೆ. ದುಬೈನಲ್ಲಿ ಇದು ಪಾಮ್ ಅಲ್ ಜುಮೇರಾ ಹೋಟೆಲ್ ಮೇಲೆ ಬೀಳ್ತಿದೆ. ಬುರ್ಜ್ ಖಲೀಫಾ ಪಕ್ಕದಲ್ಲಿ ಇದ್ದಂತಹ ಒಂದು 2 ಹೋಟೆಲ್ ಮೇಲೆ ಬೀಳ್ತಿದೆ. ಈ ಥರ ಎಲ್ಲ ನಿಬಿಡ ಪ್ರದೇಶಗಳಲ್ಲೂ ಬಂದು ರಾಕೆಟ್ಗಳು ಬೀಳ್ತಾ ಇದೆ. ನಮ್ಮವರು ಒಬ್ಬರೋ ಇಬ್ಬರೋ 4 ಜನವೋ 6 ಜನವೋ ಸಾಯ್ತಾ ಇದ್ದಾರೆ. ಇದು ನಮ್ಮಲ್ಲಿ ಒಂದು ಯುದ್ಧದ ಸನ್ನಿವೇಶನೇ ಹೌದು. ಆದರೆ ಅಮೇರಿಕ ನಮ್ಮ ಪರವಾಗಿ ಯುದ್ಧ ಮಾಡ್ತಿದೆ. ನಾವೇನು ಇನ್ನೊಂದು ರಾಕೆಟ್ ವಾಪಸ್ ಹಾಕಬೇಕಾದಿಲ್ಲ. ನಮ್ಮ ಸೆಕ್ಯೂರಿಟಿಗೆ ಅಮೇರಿಕ ಗ್ಯಾರಂಟಿಯಾಗಿ ನಿಂತ್ಕೊಂಡಿದೆ. ಹಾಗಾಗಿ ಬಂದಿದ್ದನ್ನೆಲ್ಲ ಅವ್ರು ತಡೆಯೋ ಶಕ್ತಿ ಅವ್ರಿಗಿದೆ. ಅವ್ರು ವಾಪಸ್ ಪ್ರತಿದಾಳಿ ಮಾಡೋ ಶಕ್ತಿನೂ ಅವ್ರಿಗಿದೆ. ಅವ್ರು ಮಾಡ್ತಾರೆ. ಈ ಬಂದ ಒಂದು 50 ರಾಕೆಟ್ಗಳಾದರೆ, 50 ಕ್ಷಿಪಣಿಗಳು ಬಂದು ಬೀಳೋದಿದ್ರೆ ಅದರಲ್ಲೊಂದು 40-45 ಅವ್ರು ತಡೆದ್ರೆ, ಅವರ ಏರ್ ಡಿಫೆನ್ಸಲ್ಲಿ ತಡೆದ್ರೆ, ಒಂದು 5-6 ಬಂದು ಬಿದ್ದರೆ ಪರವಾಗಿಲ್ಲ, ತಡಿಬೋದೇನೋ ಅನ್ನುವಂತಹ ಸನ್ನಿವೇಶ. ಹಾಗಾಗಿ ಇವರೆಲ್ಲರೂ ಗೊತ್ತು, ಹತ್ಕೊಂಡು ಉರಿಯುತ್ತೆ, ಡಳ್ಳೂರಿ ಅನ್ನುವಂತಹ ಒಂದು ಸನ್ನಿವೇಶ ಅಂತ ಗೊತ್ತು. ಆದರೆ ಎಲ್ಲರೂ ವರ್ಸ್ಟ್ ಕೇಸ್ ಸಿನಾರಿಯೋಗೆ ತಯಾರಾಗಿ ನಿಂತಿದ್ದಾರೆ ಎಲ್ಲ ದೇಶಗಳು. ಸರ್, ಇಲ್ಲಿ ಇದು ತುಂಬ ನೀಟಾಗಿತ್ತು. ನನಗೆ ಈ ಒಂದು ಕುತೂಹಲ, ಮೋದಿ ಹೋಗಿದ್ರು ಇಸ್ರೇಲ್ಗೆ, ಒಂದು 12 ಗಂಟೆ ಆಗಿದೆ ಅಷ್ಟೇ ಮೋದಿ ಬಂದು, 24 ಗಂಟೆನೂ ಆಗಿಲ್ಲ. ಹೌದು. ಅವ್ರು ಬಂದ್ ಅಂದ್ರೆ ಇದು ಕಾಕತಾಳೀಯನೋ ಹಾಗೇನೋ ಗೊತ್ತಿಲ್ಲ, ಅಥವಾ ಮೋದಿ ಅವ್ರು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು, ಅಥವಾ ಟೈಮ್ ಫಿಕ್ಸ್ ಆಗಿತ್ತು ಹಂಗೇನೆ ಗೊತ್ತಿಲ್ಲ. ಬಟ್ ಮೋದಿ ಇಸ್ರೇಲ್ ಭಾರತ ಸಂಬಂಧ ತುಂಬಾ ಚೆನ್ನಾಗಿದೆ. ಹೌದು. ಮೋದಿ ಹೋದ್ ಕೂಡ್ಲೇನೆ ಅಲ್ಲಿ 12 ಗಂಟೆಗಳಲ್ಲಿ ಅಟ್ಯಾಕ್ ಶುರುವಾಗಿದೆ. ಹೌದು. ಸೊ ಇವರು ಅದಕ್ಕೂ ಇದಕ್ಕೆ ಏನಾರ ಕಾಕತಾಳೀಯ ಇದೆಯಾ, ಅಥವಾ ಅವ್ರು ಹೋಗ್ಲಿ ಅಂತ ಕಾದು ಇದು ಮಾಡಿದ್ರ, ಅಥವಾ ಸಹಜವಾಗಿ ಅವ್ರ ಪ್ಲಾನ್ ಆಗಿತ್ತ? ಇದಕ್ಕೆ ನಿಖರವಾದ ಮಾಹಿತಿ ಗೊತ್ತಾಗೋದಿಲ್ಲ ನಮಗೆ. ಯಾವಾಗಲೂ ಮೋದಿಯವರು ರಿಟೈರ್ ಆದಮೇಲೆ ತನ್ನ ಆತ್ಮಕಥನ ತಾವೇ ಬರ್ಕೊಂಡ್ರೆ ಅದರಲ್ಲಿ ಏನಾದರೂ ಇದ್ದರೆ ಗೊತ್ತಾಗಬಹುದು, ಅಥವಾ ಬೆಂಜಮಿನ್ ನೆತನ್ಯಾಹು ತಾನೇ ಒಂದು ಆತ್ಮಕಥನ ಬರ್ಕೊಂಡ್ರೆ ಅದರಲ್ಲೇನಾದರೂ ಬಂದರೆ ಗೊತ್ತಾಗ್ಬೋದು. ಅಲ್ಲಿಯವರೆಗೆ ನಾವು ಸನ್ನಿವೇಶದ ಸುತ್ತಮುತ್ತ ನೋಡಿದಾಗ ನಮಗೆ ಏನು ಗೋಚರವಾಗತ್ತೆ ಅದಕ್ಕೆ ತಕ್ಕಂತೆ ನಾವು ಅದನ್ನು ಅರ್ಥೈಸ್ಕೊಳ್ತೀವಿ. ಮೋದಿಯವರು ಇಸ್ರೇಲಿಗೆ ಹೋದಾಗ, ನಮ್ಮ ಪ್ರಧಾನಮಂತ್ರಿ ಅಲ್ಲಿಗೆ ಹೋದಾಗ ಅದೊಂದು ಸ್ಟೇಟ್ ವಿಸಿಟ್. ಈ ಸ್ಟೇಟ್ ವಿಸಿಟಲ್ಲಿ ಇವರ ವಿಮಾನ ಸೌದಿ ಅರೇಬಿಯಾ ಮೂಲಕ ಹೋಗಿ ಇಸ್ರೇಲಿಗೆ ಹೋಗಿ ತಲುಪಿತು. ಸೌದಿ ಅರೇಬಿಯಾಕ್ಕೂ ಇಸ್ರೇಲಿಗೂ ಮೊನ್ನೆವರೆಗೂ ಒಂದು 5 ವರ್ಷದವರೆಗೂ ಒಳ್ಳೆಯ ಸಂಬಂಧಗಳು ಇರಲಿಲ್ಲ. ಇನ್ಫ್ಯಾಕ್ಟ್ ಅವರು ಇದ್ದಾರೆ ಅಂತಲೇ ಗುರುತಿಸ್ತಾ ಇರಲಿಲ್ಲ. ಇದ್ರೂ ನಾನು ನಿನ್ನನ್ನು ಗುರುತಿಸೋದಿಲ್ಲ ಅನ್ನೋ ಒಂದು ಧೋರಣೆ ಇತ್ತು ಸೌದಿ ಅರೇಬಿಯಾಕ್ಕೆ. ಗುರುತಿಸೋದೇ ಇಲ್ಲ ಅಂದಮೇಲೆ ನಿಮ್ಮ ವಿಮಾನ ನಮ್ಮ ಆಕಾಶದಲ್ಲಿ ಹೇಗೆ ಹಾರಕ್ಕೆ ಬಿಡ್ತೀವಿ ನಾವು, ಅಲ್ವಾ? ಹಾಗಾಗಿ ಇಸ್ರೇಲಿನ ವಿಮಾನಗಳು ಸೌದಿ ಅರೇಬಿಯಾ ಮೇಲೆ ಹಾರ್ತಾ ಇರಲಿಲ್ಲ. ಹಾಗೆ ವರ್ಷ ಇಲ್ಲಿಂದ ಹೋಗಿದ್ದ ವಿಮಾನ, ಭಾರತದ ವಿಮಾನ ಇಸ್ರೇಲಿಗೆ ಹೋಗಬೇಕು ಅಂದರೆ ಸೌದಿ ಅರೇಬಿಯಾ ಮೇಲೆ ಹೋಗುವಂತೆ ಇರಲಿಲ್ಲ ಒಂದು ಕಾಲದಲ್ಲಿ. ಒಂದು 5 ವರ್ಷದ ಹಿಂದೆ ಅದು ಬದಲಾಯಿತು. ಆಯಿತು, ಸೌದಿ ಅರೇಬಿಯಾ ಅವರು ಒಪ್ಕೊಂಡ್ರು, ಆಯಿತು ನೀವು ಇರಿ, ತೊಂದರೆ ಇಲ್ಲ, ನಾವು ನಿಮ್ಮ ಭೂಪಟದಲ್ಲಿ ನೀವು ನಿರ್ನಾಮ ಆಗೋಗಲಿ ಅನ್ನೋ ಒಂದು ಏನು ಧ್ಯೇಯ ಇತ್ತು, ಆ ಧ್ಯೇಯದ ಹಿಂದೆ ನಾವು ಹೋಗಲ್ಲ ಇನ್ಮೇಲೆ, ನೀವು ಇರಿ ನಾವು ಇರ್ತೀವಿ, ಶಾಂತಿ ನೆಲೆಸಲಿ ಅನ್ನೋ ಒಂದು ಮಟ್ಟಿಗೆ ಒಪ್ಪಂದ ಆಗಿತ್ತು, ಏರ್ಪಟ್ಟಿತ್ತು. ಮೊನ್ನೆ ಮೋದಿಯವರ ವಿಮಾನ ಹೋಗಿದ್ದು ಕೂಡ ಇದೇ ಸೌದಿ ಅರೇಬಿಯಾ ಮೇಲೆ ಹಾದು ಹೋಗಿ ಇಸ್ರೇಲಿಗೆ ಹೋಗಿ ತಲುಪಿತು. ಆ ವಿಮಾನ ಯಾನ ಏನಿತ್ತು, ದ್ಯಾಟ್ ವಾಸ್ ದ ಮೋಸ್ಟ್ ಟ್ರ್ಯಾಕ್ಡ್ ಫ್ಲೈಟ್ ಇನ್ ಏವಿಯೇಷನ್ ಹಿಸ್ಟ್ರಿ. ಅಂದರೆ ಆ ವಿಮಾನ ಎಲ್ಲಿ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದಂತಹ ಜನ ಅತಿ ಹೆಚ್ಚು ಇದೇ ವಿಮಾನಕ್ಕೆ. ಇಲ್ಲಿಯವರೆಗೆ ಆ ರೀತಿ ಇವಾಗ ಯಾವುದೋ ಒಂದು ವಿಮಾನ ಹೋಗ್ತಾ ಇದೆ, ನಾವು ನೋಡ್ತೀವಿ, ಏರೋಪ್ಲೇನ್ ಟಾಟಾ ಹೇಳ್ತೀವಿ, ಮಕ್ಕಳಂತೆ ಹೇಳ್ತೀವಿ, ಹಳ್ಳಿಯಲ್ಲಿ ಜನ ನೋಡ್ತಾರೆ. ಇನ್ನು ಪಕ್ಕದ ದೇಶದಲ್ಲಿ ಅದೇ ವಿಮಾನ ಹೋಗ್ತಿರೋ ಅವರು ನೋಡ್ತಾರೆ. ಎಷ್ಟು ಜನ ನೋಡ್ತಾರೆ? ಒಂದು 20,000 ಜನ ನೋಡ್ತಾರೆ ಅಷ್ಟೆ. ಆದರೆ ಇನ್ಯಾವುದೋ ಇದೇ ಮೊದಲನೇ ಬಾರಿಗೆ ನಮ್ಮ ದೇಶಕ್ಕೊಂದು ವಿಮಾನ ಬಂತು ಅಂದರೆ ದೇಶದ ಜನ ಎಲ್ಲ ನೋಡ್ತಾರೆ, ಒಂದು 5 ಕೋಟಿ ಜನ ನೋಡ್ತಾರೆ. ಆದರೆ ಮೋದಿಯವರ ವಿಮಾನ ಆ 20,000 ಅಲ್ಲ, 5 ಕೋಟಿ ಅಲ್ಲ, ಈ ಇಡೀ ಯಾವುದು ಹಳೆ ಏನು ರೆಕಾರ್ಡ್ ಇತ್ತು ಅದನ್ನು ಬೀಟ್ ಮಾಡಿದ್ದು ಇದೇ ವಿಮಾನ. ಅಂದರೆ ಎಲ್ಲರಿಗೂ ಕುತೂಹಲ, ಯುದ್ಧ ನಡೆಯುವಂಥ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶದ ಪ್ರಧಾನಮಂತ್ರಿ ಇಲ್ಲಿ ಬರ್ತಿರೋದು ಯಾಕೆ? ಗೊತ್ತಿದೆಯಾ ಭಾರತದ ಪ್ರಧಾನಮಂತ್ರಿಗೆ ಬಂದರೆ ಎಷ್ಟು ತೊಂದರೆ ಆಗಬಹುದು, ತೊಂದರೆಯಲ್ಲಿ ಸಿಕ್ಕಾಕ್ಕೋಬೋದು ಅಂತ? ಗೊತ್ತಿಲ್ಲದೆ ಬರೋದಿಲ್ಲ ಬಿಡು.
ಗೊತ್ತಿದ್ದಿದ್ರೆ ಯಾಕೆ ಬರ್ತಿದ್ರು? ನಾನು ಬರ್ತಿದ್ದೀನಿ ಅಂದರೆ ಯುದ್ಧ ನಡೆಯೋದಿಲ್ಲ ಅಂತ ಗ್ಯಾರಂಟಿ ಇದ್ದೇ ಬರ್ತಿರ್ತಾರೆ ಬಿಡು ಅಂತ ಎಲ್ಲರೂ ತಾವೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದರು. ಜೊತೆಗೆ ಅಲ್ಲಿನ ಸಂಸತ್ ಕ್ನೆಸೆಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ಭಾಷಣ ಕೊಡೋದಿತ್ತು ಮೋದಿಯವರಿಗೆ. ಭಾಷಣ ಕೊಟ್ಟರು. ಅಲ್ಲಿನ ಕ್ನೆಸೆಟ್, ಅಲ್ಲಿನ ಸಂಸತ್ ಇವರಿಗೆ ಒಂದು ಮೆಡಲ್ ಕೂಡ ಕೊಡೋದಿತ್ತು, ಒಂದು ಅವಾರ್ಡ್ ಕೊಡೋದಿತ್ತು. ಅಂದರೆ ಒಂದು ಔಪಚಾರಿಕವಾದಂತಹ ಒಂದು ಸನ್ನಿವೇಶ, ಒಂದು ಮೆಡಲ್ ಪ್ರದಾನ ಮಾಡುವಂತಹ, ಪ್ರಶಸ್ತಿ ಪ್ರದಾನ ಮಾಡುವಂತಹ ಒಂದು ಸಮಾರಂಭ. ಇಷ್ಟೆಲ್ಲ ಇರಬೇಕಾದ್ರೆ ಅದೇ ಸಮಯದಲ್ಲಿ ಇವರು ದಾಳಿ ಮಾಡಿ ಅವರು ವಾಪಸ್ ಪ್ರತಿದಾಳಿ ಮಾಡಿದಾಗ, ಅವ್ರು ಜನರಲ್ಲಿ ಪ್ರತಿದಾಳಿ ಮಾಡಿದ್ರು. ಇಸ್ರೇಲಿರೋದೊಂದು ಪುಟ್ಟ ದೇಶ, ಆಯಿತಾ? ಆ ಪುಟ್ಟ ದೇಶದ ಉದ್ದ ಒಂದು 250-300 ಕಿಲೋಮೀಟರ್ ಅಂದ್ಕೊಳ್ಳೋಣ, ಅಗಲ ಒಂದು 48 ಕಿಲೋಮೀಟರ್ ಅಷ್ಟೇ. 2 ಪ್ರಮುಖ ನಗರಗಳು, ಒಂದು ಟೆಲ್ ಅವೀವ್, ಒಂದು ಜೆರುಸಲೇಮ್. ಜೆರುಸಲೇಮಲ್ಲಿ ಅವರ ಸಂಸತ್ತಿದೆ, ಜೆರುಸಲೇಮಲ್ಲಿ ಅವರ ಪ್ರಧಾನಮಂತ್ರಿ ನಿವಾಸ, ಪ್ರಧಾನಮಂತ್ರಿ ಕಚೇರಿ ಎಲ್ಲ ಇದೆ. ಅವರ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅನ್ನಲ್ಲ, ಹೈಕೋರ್ಟ್ ಇದೆ, ಎಲ್ಲ ಅಲ್ಲೇ ಇರೋದು. ಅಂದರೆ ಸರ್ಕಾರಕ್ಕೆ ಬೇಕಾದಂತಹ ಎಲ್ಲ ಬಿಲ್ಡಿಂಗ್ಗಳು, ಮೇಲಿನ ಜನರು ಎಲ್ಲ ಅಲ್ಲೇ ಇರೋದು. ಹಾಗಾಗಿ ಇರಾನ್ ನಾಳೆ ದಿನ ಪ್ರತಿದಾಳಿ ಮಾಡಿದ್ರೆ ಎಲ್ಲಿಗೆ ಮಾಡ್ತಾರೆ? ಇಲ್ಲಿಗೆ ಮಾಡಬೇಕು. ಇವರನ್ನೆಲ್ಲ ಎಲಿಮಿನೇಟ್ ಮಾಡೋದಕ್ಕೆ. ಮೋದಿ ಅಲ್ಲಿ ನಿಂತು ಭಾಷಣ ಬಿಗಿತಿರ್ಬೇಕಾದ್ರೆ ಇವರು ಪ್ರತಿದಾಳಿ ಮಾಡಿದರೆ ಇಸ್ರೇಲ್ಗೂ ಕೆಟ್ಟ ಹೆಸರು, ಭಾರತಕ್ಕೂ ಅಪಾಯ. ಹೀಗೆಲ್ಲ ಇರಬೇಕಾದ್ರೆ ನಾವು ದಾಳಿ ಮಾಡೋದಿಲ್ಲ ಅಂತ ಇಸ್ರೇಲ್ ಅವ್ರಿಗೂ ಗೊತ್ತು. ನಮ್ಮಲ್ಲಿ ಒಬ್ಬರು ಡಿಗ್ನಿಟರಿ ಬರ್ತಿರ್ಬೇಕಾದ್ರೆ ನಾವು ಯಾಕೆ ಪಕ್ಕದ ಮನೆಯವ್ರ ಜೊತೆ ಜಗಳ ಆಡ್ತಾ ಕೂತ್ಕೊಳ್ತೀವಿ ಅಲ್ವಾ? ಈಗ ನಮ್ಮ ಮನೆಗೆ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ದೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬರ್ತಿದ್ದಾರಪ್ಪ. ಆ ಸಮಯದಲ್ಲಿ ನಾನು ಪಕ್ಕದ ಮನೆಯವ್ರ ಜೊತೆ ಜಗಳ ಆಡ್ತಾ ನಿಂತ್ಕೋತೀನಿ, ಮುಖ್ಯಮಂತ್ರಿ ಬರ್ತಿದ್ದಾರೆ ಅಂತ ನಾನು ಸ್ವಾಗತ ಕೊಡ್ತೀನಿ. ಆ ರೀತಿಯ ಯೋಚನೆ. ಹಾಗಾಗಿ ಬಂದು ಹೊಟ್ಟೋಗ್ಲಪ್ಪ, ಆಮೇಲೆ ನಿನ್ನ ಜೊತೆ ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ನಾವು ಬಾಯಿ ಮಾತಲ್ಲೇ ಹೇಳ್ತೀವಿ. ಅದೇ ರೀತಿಯಾದಂತೆ ಇದೆಲ್ಲ ಒಂದು ಕತೆ. ಆದರೆ ಇನ್ನೊಂದು ಆಯಾಮ ಏನು? ಮೋದಿಗೂ ಬೆಂಜಮಿನ್ ನೆತನ್ಯಾಹುಗೂ ವಿಪರೀತವಾದಂತಹ ಸ್ನೇಹ. ಅವರು ಯಾವುದೇ ಒಂದು ಅವಕಾಶ ಸಿಕ್ಕರೂ ಅದೇ ಹೇಳ್ಕೊಡೋದು, ನಾನು ನೀನು ಬೆಸ್ಟ್ ಫ್ರೆಂಡ್ಸ್ ಅನ್ನೋ ರೀತಿ ಪ್ರಪಂಚಕ್ಕೆಲ್ಲ ಸಾರಿ ಹೇಳ್ತಾ ಇರ್ತಾರೆ. ನಾನು ಇವನು ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳೋದೇನು, ಅಪ್ಪಗೆ ಮೋದಿ ಹಗ್ ಅಂತ ಹೇಳೋದೇನು, ಆ ಮೋದಿ ಹಗ್ಗಿನ ಬಗ್ಗೆ ಒಂದು PhD ಥರ ಮಾತಾಡೋದೇನು, ಇವೆಲ್ಲ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಖಾಸಾ ದೋಸ್ತ್ ನನ್ನ ಮನೆಗೆ ಬರ್ತಿದ್ದಾನೆ ಅನ್ನುವಾಗ ನಾನು ಯಾಕೆ ಯುದ್ಧ ಮಾಡ್ತಾ ಕೂತ್ಕೊಳ್ಳಿ? ಅದು ಇವನಿಗೂ ತೊಂದರೆ ಆಗತ್ತೆ ಅಂತ ಗೊತ್ತಿರುವಾಗ. ಹಾಗಾಗಿ ಮೋದಿ ವಾಪಸ್ ಹೋಗೋವರೆಗೂ ಯುದ್ಧ ನಡೆಯಲ್ಲ ಅನ್ನೋದು ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿತ್ತು. ಅದಾದ ಮೇಲೆ ಯಾವಾಗ ಬೇಕಾದರೂ ಶುರು ಆಗ್ಬೋದು. ಹೇಗಿದ್ದರೂ ಯುದ್ಧಕ್ಕೆ ಒಂದು ರೀತಿಯಾದಂತಹ ಪೂರ್ವಭಾವಿ ಸಿದ್ಧತೆ ಎಲ್ಲ ನಡೆದೋಗಿದೆ. ಅಮೇರಿಕಾದಿಂದ ಬರಬೇಕಾದಂತಹ ಯುದ್ಧ ನೌಕೆಗಳು ಬಂದಿವೆ, ಇದು ವಿಮಾನಗಳು ಬಂದಿವೆ, ಎಲ್ಲ ಬಾಂಬರ್ಗಳಾಗಿದೆ. ನಮ್ಮ ಕಡೆಯಿಂದ ಗೂಢಚಾರಿಗಳೆಲ್ಲ ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಖೊಮೇನಿ ಎಲ್ಲಿದ್ದಾನೆ, ಖೊಮೇನಿ ಅಲ್ಲದೆ ಅಲ್ಲಿಯ ಪ್ರೆಸಿಡೆಂಟ್ ಎಲ್ಲಿದ್ದಾನೆ ಎಲ್ಲ ಗೊತ್ತಿದೆ. ಹಾಗಾಗಿ ನಾವು ರೆಡಿ ಇದ್ದೀವಿ, ತಯಾರಿದ್ದೀವಿ ಅಂತ ಎಲ್ಲ ಆಗಿತ್ತು. ವಾಪಸ್ ಅಂದರೆ ಮೋದಿಯವರು ಭಾರತಕ್ಕೆ ಹಿಂತಿರುಗಿ ಬಂದ ಕೂಡಲೇ ವಿತಿನ್ 12 hours ಅಂತ ನೀವೇನು ಹೇಳ್ತಿದ್ರೆ, ಅದೇ ಟೈಮಿಗೆ ಟೆಹರಾನಲ್ಲಿ ಇವರೆಲ್ಲರೂ ಒಂದೇ ಕಡೆ ಬಂದು ಸೇರಿ ಒಂದು ಮೀಟಿಂಗ್ ಮಾಡಿದ್ದೇ ಒಂಥರ ಸರಿಯಾದ ಸಮಯ ಅಂತ ಆಯಿತು ಅಂತ ಕಾಣುತ್ತೆ. ಆವಾಗ ಅಟ್ಯಾಕ್ ಮಾಡಿದರು. ಒಟ್ಟಿನಲ್ಲಿ ಮೋದಿಯವರು ಅಲ್ಲಿ ಇದ್ದಾಗಂತೂ ದಾಳಿ ನಡೆಯೋ ಪಾಸಿಬಿಲಿಟಿ ತೀರಾ ವಿರಳ, ನಡೆಯೋದಂತೂ ಇರ್ತಿರಲಿಲ್ಲ. ಆದ ಕೂಡಲೇ ಆಗಿದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಿರೋದಿಲ್ಲ, ಬಟ್ ಮೇ ಬಿ ಮೋದಿಯವ್ರಿಗೂ ಗೊತ್ತಿತ್ತು ಅಂತ ಕಾಣುತ್ತೆ. ನಾನು ಹೋದ ಕೂಡಲೇ ಯುದ್ಧ ಶುರು ಆಗುತ್ತೆ ಇಲ್ಲಿ ಅಂತ ಗೊತ್ತಿತ್ತು ಅಂತ ಕಾಣುತ್ತೆ. ಬಟ್ ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲರಿಗೂ ಗೊತ್ತಿರೋದು ಯುದ್ಧ ಆದಮೇಲೆ ಒಂದಷ್ಟು ಮೂವಿಂಗ್ ಪಾರ್ಟ್ಸ್ ಇದ್ದೇ ಇರುತ್ತೆ. ಇವನು ಹಾಗೆ ಅಟ್ಯಾಕ್ ಮಾಡ್ತಾನೆ, ನಾನು ಹೀಗೆ ಅಟ್ಯಾಕ್ ಮಾಡ್ತೀನಿ ಅಂತೆಲ್ಲ ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಮೋದಿಯವ್ರಿಗೆ ಒಂದು ಐಡಿಯಾ ಇರ್ಬೋದು, ನಾನು ವಾಪಸ್ ಹೋದ ಕೂಡಲೇ ಇಲ್ಲಿ ಯುದ್ಧ ಶುರು ಆಗುತ್ತೆ ಅಂತ. ಸರ್, ಇಲ್ಲಿ ಈ ವ್ಯವಹಾರ ಅಂತ ಬಂದಾಗ ಈ ಅಟ್ಯಾಕ್ ಆಗಿರೋದ್ರಿಂದ ಹರ್ಮುಜ್ ಜಲಸಂಧಿನೇನು ಅಲ್ಲಿ ಬ್ಲಾಕ್ ಮಾಡಿಕೊಂಡ್ರೆ ಎಷ್ಟು ಕಚ್ಚಾ ತೈಲದ ಬ್ಯಾರೆಲ್ಗಳು ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನ ಹೇಳೋದಾದ್ರೆ ಅದರಿಂದ ಮುಂದಿನ ಪರಿಣಾಮ ಏನು? ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ, ಏನಾಗುತ್ತೆ ಅನ್ನೋ ಕುತೂಹಲ ಇದೆ ಸರ್. ಓಕೆ, ಇಡೀ ವಿಶ್ವದ ಕಚ್ಚಾ ತೈಲದ ಪ್ರಮಾಣ ಎಷ್ಟಿದೆಯೋ ಅದರ ಒಂದು 50ರಷ್ಟು ಪ್ರಮಾಣ ಆ ಹೊರ್ಮುಜ್ ಜಲಸಂಧಿ ಏನು ಹೇಳಿದ್ರಿ
ಅದರಲ್ಲೇ ಪ್ರತಿನಿತ್ಯ ಹಾಗೆ ಬರುವಂತಹದ್ದು. ಆ ಹಾಗೆ ಬರುವಂತಹ ಹೊರ್ಮುಸ್ ಜಲಸಂಧಿಯಲ್ಲಿ ಏನು ಟ್ಯಾಂಕರ್ ಶಿಪ್ಗಳೇನಿದ್ದಾವೆ ಅವು ಎಲ್ಲವೂ ಆ ಸಣ್ಣ ಒಂದು ಅಗಲವೇ ಇಲ್ಲದಂತಹ ಒಂದು ಜಲಸಂಧಿ ಇದರಲ್ಲಿ ಹಾದು ಬರ್ತಾ ಇರುತ್ತೆ. ಕುವೈತಿಂದ, ಇರಾಕಿಂದ, ಇರಾನಿಂದ, ಸೌದಿಯಿಂದ ಎಲ್ಲದರಿಂದನೂ ಬರೋದು ಅಲ್ಲಿಂದನೇ. ಸುಮಾರು 50% ನಿಂತು ಹೋದರೆ ಇಡೀ ಪ್ರಪಂಚದ ಸಪ್ಲೈ ಡಿಮ್ಯಾಂಡ್ ಚೈನ್ ಏನಿದೆ ಅದು ಹೊರತ ತಿನ್ನೋದಂತೂ ನಿಜ, ಸಹಜ. ಹಾಗಿದ್ದಾಗ ಎಲ್ಲ ದೇಶಗಳಿಗೂ ಬರ್ತಾ ಇರುವಂತಹ ಕಚ್ಚಾ ತೈಲದಲ್ಲಿ ಅಟ್ಲೀಸ್ಟ್ ಒಂದು 50% ಇಳಿಕೆ ಇರುತ್ತೆ. ಈಗ ಹಿಂದೆ ಯುದ್ಧ ನಡೆದಾಗ, ಒಂದು 5 ವರ್ಷದ ಹಿಂದೆ ಯುದ್ಧ ನಡೆದಾಗ ಭಾರತ ಏನು ಮಾಡ್ತು, ಓಕೆ ಇಲ್ಲಿಂದ ಬರ್ತಾ ಇಲ್ಲ ನಮಗೆ, ಆದರೆ ನಮ್ಮ ದೇಶದಲ್ಲಿ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರೋದನ್ನು ನಿಲ್ಲಿಸಬೇಕು. ನಾವೇನು ಮಾಡ್ಬೋದು, ನಾವು ಹೋಗಿ ರಷ್ಯಾದಿಂದ ತೊಗೊಂಡು ಬರೋಣ, ರಷ್ಯಾದಿಂದ ಕಚ್ಚಾ ತೈಲ ತಂದು ನಾವಿಲ್ಲಿ ಸಂಸ್ಕರಣೆ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಬಳಸ್ಕೊಳ್ಳೋಣ, ಯಾರಿಗೆ ಬೇಕೋ ಕೊಡೋಣ ಕೂಡ, ಬೇರೆ ದೇಶಗಳಿಗೂ ರಫ್ತು ಮಾಡೋಣ. ಏನು ರಿಫೈನ್ಡ್ ಪೆಟ್ರೋಲೆ ಮಾತ್ರ, ಡೀಸೆಲ್ ಮಾತ್ರ, ಆ ರೀತಿ ಕಚ್ಚಾ ತೈಲ ತೊಗೊಂಬರೋದು, ಇಲ್ಲಿ ಸಂಸ್ಕರಣೆ ಮಾಡಿ ಕೊಡೋದು, ಈ ರೀತಿ ಮಾಡ್ತಾಯಿದ್ರು. ಮುಂದಕ್ಕೂ ಎಲ್ಲ ದೇಶಗಳು ಹಾಗೆ ಹುಡುಕ್ತಾ ಹೋಗ್ತವೆ, ಅಲ್ಲಿಂದ ಬರ್ತಿಲ್ಲಪ್ಪ ನಾನು ಈ ಕಡೆಯಿಂದ ತೊಗೊಂಬರ್ತೀನಿ ಅಂತ. ಅಂದರೆ ಈಗ ನಾವೇನು ಮಾಡ್ತೀವಿ, ಉದಾಹರಣೆಗೆ ಕೊಡಗಿನಲ್ಲಿ ಆರೆಂಜ್ ಕಿತ್ತಳೆ ಹಣ್ಣು ಬರ್ತಾ ಇಲ್ಲ, ಫಸಲು ಬಂದಿಲ್ಲ ಅಂದರೆ ನಾವು ನಾಗ್ಪುರಕ್ಕೆ ಹೋಗ್ತೀವಿ, ನಾಗ್ಪುರದಿಂದ ತೊಗೊಂಡು ಬರ್ತೀವಿ. ಕೋಲಾರದಲ್ಲಿ ಮಾವಿನ ಹಣ್ಣು ಮಳೆ ಬಂದು ಉದುರು ಹೋದರೆ, ಮಾವಿನ ಹೂವು ಫಸಲು ಬರೋದಿಲ್ಲ ಅಂತ ಗೊತ್ತಾದಾಗ ನಾವು ಕೃಷ್ಣಗಿರಿಗೋ ಅಥವಾ ಚಿತ್ತೂರಿಗೋ ಹೋಗ್ತೀವಿ, ತೊಗೊಂಡು ಬರ್ತೀವಿ. ಅಂದರೆ ಒಂದು ಕಡೆಯಿಂದ ಸಪ್ಲೈ ಹೊರತ ತಿಂದಾಗ ಇನ್ನೊಂದು ಕಡೆ ಹೋಗಿ ಇರೋದನ್ನು ತೊಗೊಂಡು ಬರೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಅಷ್ಟೊತ್ತಿಗಾಗಲೇ ಅದರ ಬೆಲೆನೂ ಚೂರು ಏರಿಕೆ ಆಗಿರುತ್ತೆ. ಈಗಿನ ಮಟ್ಟಕ್ಕೆ ಹೇಳೋದಾದರೆ ಇವತ್ತಿಗೆ ಅಂದಾಜು ಸರಿಸುಮಾರು ಎಕ್ಸಾಕ್ಟ್ ಅಲ್ಲ, ಪ್ರತಿ ಬ್ಯಾರೆಲ್ಗೆ $70 ಇದೆ, 65, 70, $72 ಇದೆ. ಇದು ಹೋಗ್ತಾ ಹೋಗ್ತಾ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಥವಾ ಒಂದು ವಾರದೊಳಗೆ ಇದು $100 ತಲುಪ್ಬೋದು ಅನ್ನುವಂತಹ ಒಂದು ಅನುಮಾನ ಇದೆ. 95, 100, 105 ಆಗಬಹುದು. ಯಾಕೆ? ಸಪ್ಲೈಯೇ ಕಡಿಮೆ ಆಗೋಯಿತು. ಡಿಮ್ಯಾಂಡ್ ಎಲ್ಲರೂ ಏನು ಮಾಡ್ತಾರೆ, ಒಂದಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರೋಣ, ಒಂದು ತಿಂಗಳಿಗಾಗೋಷ್ಟು 2 ತಿಂಗಳಿಗಾಗೋಷ್ಟು ಒಂದಷ್ಟು ತೆಗೆದಿಟ್ಕೊಂಡು ಬಿಡೋಣ, ಎಲ್ಲರೂ ಒಂದಷ್ಟು ದಾಸ್ತಾನು ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಿದ್ದಾಗ ಎಲ್ಲರೂ ಹೀಗೆ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ರಷ್ಯಾ ಇರ್ಬೋದು, ಅಮೇರಿಕಾನೇ ಈಗಿನ ಕಾಲದಲ್ಲಿ ಕಚ್ಚಾ ತೈಲ ರಫ್ತು ಮಾಡುವಂತಹ ಒಂದು ದೇಶ. ಇವ್ರುಗಳೆಲ್ಲರೂ ಅದೇ ಈಗಿನ ಒಂದು ಸಮಯ ನೋಡಿಕೊಂಡು ಎಲ್ಲರೂ ಒಂದಷ್ಟು ಜಾಸ್ತಿ ಬೆಲೆಗೆ ಮಾರೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಈ 70ರ ಗಡಿಯಲ್ಲೇನಿದೆ ಇದು ಒಂದು 100ರ ಗಡಿ ತಲುಪ್ಬೋದು ಅನ್ನೋದು ಎಲ್ಲರಿಗೂ ಇರುವಂತಹ ಒಂದು ಗುಮಾನಿ. ಅಂದರೆ ಹೋಗ್ತಾ ಹೋಗ್ತಾ ಆಲ್ಮೋಸ್ಟ್ ಒಂದು 30% ಏರಿಕೆ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ಹಾಗಾಗತ್ತೆ ಅನ್ನೋದಾದರೆ ಮುಂದಿನ ಪ್ರಶ್ನೆ, ಇದು ನಮ್ಮ ಸರ್ಕಾರ ನಮ್ಮ ಜನಗಳಿಗೆ ಅದನ್ನು ಬಿಡ್ತಾರಾ ಅಂತ. ಅಂದರೆ ಆ ಹೊರೆ ನಮ್ಮ ಮೇಲೆ ಬೀಳುತ್ತಾ, ನಾಗರಿಕರ ಮೇಲೆ ಆ ಹೊರೆ ಬೀಳುತ್ತಾ ಅಂತ. ಬೀಳತ್ತೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಹಿಂದೂಸ್ತಾನ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಇವರುಗಳ ಮೇಲೆ ಹೊಡೆತ ಬಿದ್ದಿದ್ದು, ಆ ಹೊಡೆತ ನಮ್ಮ ಮೇಲೆ ಹಾಕ್ತಾರಾ ಅಥವಾ ಒಂದು ಅರ್ಧದಷ್ಟು ಸರ್ಕಾರವೇ ಹೊರೆ ತನ್ನ ಮೇಲೆ ಹೊರಿಸ್ಕೊಂಡು ಅರ್ಧ ಮಾತ್ರ ನಮ್ಮ ಮೇಲೆ ಹೊರೆ ಹಾಕ್ತಾರಾ, ಅವೆಲ್ಲ ನೋಡಬೇಕಾಗತ್ತೆ. ಬಟ್ ಒಟ್ಟಿನಲ್ಲಿ ಕಚ್ಚಾ ತೈಲದ ಬೆಲೆ ಒಂದು 30% ಮೇಲೆ ಹೋದರೆ ಅದು ಅಟ್ಲೀಸ್ಟ್ ಒಂದು 20-25% ಆದರೂ ನಮ್ಮ ಮೇಲೆ ಹೊಡೆತ ಬೀಳುತ್ತೆ. ಏನು? ಪೆಟ್ರೋಲಿಂದು ಮತ್ತು ಡೀಸೆಲ್ ಯಾವಾಗ ಹೆಚ್ಚಾಗತ್ತೆ, ಸರಕು ಸಾಗಾಣಿಕೆಗೆಲ್ಲ ಅದು ಬೇಕಾಗಿರೋದ್ರಿಂದ ಅದರ ಬೆಲೆ ಜಾಸ್ತಿ ಆದಾಗ ಬೇರೆ ಎಲ್ಲ ದೈನಂದಿನ ವಸ್ತುಗಳ ಬೆಲೆಯೂ ಏರಿಕೆ ಆಗೋದು ಸಹಜ. ಯಾಕೆ? ತರಬೇಕಾದಾಗ ನನಗೆ ಖರ್ಚಾಗ್ತಿದೆ ಅಂದಾಗ ಈ ಪದಾರ್ಥದ ಬೆಲೆಯೂ ಹೆಚ್ಚಾಗೋದು ಸಹಜ. ಹಾಗಾಗಿ ಇನ್ಫ್ಲೇಷನ್ ಅಂತ ನಾವೇನು ಹೇಳ್ತೀವಿ ಎಲ್ಲವೂ ಆಗೋದು ಬಹುಶಃ ಇನ್ನೊಂದು 15-20 ದಿವಸದಲ್ಲಿ ಇದರ ಪರಿಣಾಮ ನಮಗೆ ಕಾಣಬಹುದು ಮಾರುಕಟ್ಟೆಗಳಲ್ಲಿ. ಸರ್, ಅದರ ಬೆಲೆ ನಿಜವಾಗ್ಲೂ ಹೆಚ್ಚಾಗಬಹುದಾ? ಆಗತ್ತೆ. ಅದು ಕ್ಯೂರಿಯಾಸಿಟಿ. ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ, ಅಷ್ಟೊತ್ತಿಗೆ ನಿಂತೋಗ್ಬಿಡುತ್ತೆ.
ಹೆಚ್ಚಾದ್ರೆ ಎಷ್ಟಾಗ್ಬೋದು ಅಂತ, ಅಂದ್ರೆ ಈಗಿರೋ ₹100 ಇದೆ, ಎಷ್ಟುವರೆಗೂ ಹೋಗ್ಬೋದು ಅಂತ? ಅದೇ ಈಗ 2 parts ಟು ಯುವರ್ ಕ್ವೆಶ್ಚನ್. ನೀವು ಹೇಳ್ತಿದ್ದೀರಾ ಒಂದು ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗ್ಬೋದಾ ಅಂತ. ನನಗೇನೋ ಸ್ವಲ್ಪ ದಿವಸದಲ್ಲೇ ಯುದ್ಧ ನಿಂತು ಹೋಗೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ. ಅಂದರೆ ಇರಾನ್ ಒಂದು ಸ್ವತಂತ್ರ ದೇಶ. ಇರಾನ್ ಬಳಿ ತನ್ನದೇ ಆದಂತಹ ಒಂದು ಆರ್ಮಿ, ನೇವಿ, ಏರ್ಫೋರ್ಸ್ ಎಲ್ಲವೂ ಇತ್ತು. ಆ್ಯಂಡ್ 10 ದೇಶಗಳಿಗೆ ಇದು ರಾಜನಂತೆ ಮೆರೀತಾ ಇದ್ದಂತಹ ದೇಶ. ಈಗ ತಾನೇ ಸುಮ್ಮನೆ ಕೂತು ಬಿಟ್ಟರೆ ತನಗೆ ಅವಮಾನ ಆದಂತೆ ಅಲ್ವ. ಹಾಗಾಗಿ ಪ್ರತಿದಾಳಿ ಮಾಡಲೇಬೇಕು ಇರಾನ್. ಪ್ರತಿದಾಳಿ ಯಾವ ರೀತಿ ಮಾಡ್ಬೋದು? ನಿನ್ನೆ ನೋಡಿದ ಹಾಗೆ ದುಬೈ ನಗರದ ಮೇಲೆ, ದುಬೈ ವಿಮಾನ ನಿಲ್ದಾಣದ ಮೇಲೆ ಈ ರೀತಿ ಎಲ್ಲ ಮಾಡಿದ್ದಲ್ಲದೆ ಬೇರೆ ಬೇರೆ ಕಡೆನೂ ಮಾಡ್ಬೋದು. ಅಂದರೆ ಒಂದು ಉದಾಹರಣೆ ಕೊಡ್ತೀನಿ, ಹೀಗೆ ಮಾಡ್ತಾರೆ ಅಂತಲ್ಲ. ಈಗ ನಾಳೆ ದಿನ ಸುವೆಸ್ ಕೆನಾಲ್ ಮೇಲಿಂದನೋ ಎಲ್ಲಿಂದನೋ ಒಂದು ಕಚ್ಚಾ ತೈಲದ ಒಂದು ಹಡಗು ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಇರಾನ್ ಅವರು ಒಂದು ಪಾಠ ಕಲಿಸ್ತೀನಿ ಅಂತ ಅಲ್ಲಿಗೂ ಒಂದು ಬಾಂಬ್ ಹಾಕಿ ಸುವೆಸ್ ಕೆನಾಲ್ ಮೇಲೆ ಬಾಂಬ್ ಹಾಕಿದರೆ ಹೇಗಿರುತ್ತೆ? ಸುವೆಸ್ ಕೆನಾಲಲ್ಲಿ ಕಚ್ಚಾ ತೈಲ ಅಲ್ಲದೆ ಬೇರೆ ಎಲ್ಲ ಪದಾರ್ಥಗಳು ಹೋಗುತ್ತೆ, ಎಲೆಕ್ಟ್ರಾನಿಕ್ ಪದಾರ್ಥಗಳು, ಗಾಡಿಗಳು, ಕಾರು, ಬೈಕು ಎಲ್ಲ ಹೋಗ್ತವೆ. ಹೀಗಿರ್ಬೇಕಾದ್ರೆ ಒಂದು ಸುವೆಸ್ ಕೆನಾಲ್ ಮೇಲೆ ಬಾಂಬ್ ಹಾಕಿದರೆ ಹೇಗಿರುತ್ತೆ? ಆವಾಗ ಯುದ್ಧ ಇನ್ನೊಂದು 2 ವರ್ಷ 3 ವರ್ಷ ಎಳ್ಕೊಂಡು ಹೋಗುತ್ತೆ ಅಂತ ಗೊತ್ತು. ಅಂದರೆ ಹಮಾಸ್ ಮಾಡಿದ ದಾಳಿಗೆ ಒಂದು 100 ಜನನ ಎತ್ಕೊಂಡು ಹೋಗಿದ್ದಾರೆ. ಆ 100 ಜನನ ವಾಪಸ್ ಬಿಡುವಾಗ ಒಂದು 5-6 ತಿಂಗಳಲ್ಲಿ ನಿಂತು ಹೋಗುತ್ತೆ ಅಂತ ಅಂದ್ಕೊಂಡಿದ್ದಿದ್ದೇ 2.5 ವರ್ಷ ಆದರೂ ಸಣ್ಣದಿದ್ದದ್ದು ದೊಡ್ಡ ಪ್ರಮಾಣದಿಂದ ಬೃಹತ್ ಪ್ರಮಾಣಕ್ಕೆ ಬಂದು ನಿಂತಿದ್ದೀವಿ ನಾವಿವತ್ತು. ಇದು ಹೀಗೆ ನಿಲ್ಲೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹೋಗ್ತಾ ಇನ್ನೂ ಹೆಚ್ಚಾಗ್ತಿರುತ್ತೆ. ಹಾಗಾಗಿ ಇವತ್ತಿಗೆ 100ರ ಮಟ್ಟಕ್ಕೆ ಹೋಗಿ ತಲುಪ್ಬೋದು. ನಾಳೆ ದಿನ ಪ್ರತಿಯೊಂದು ದಾಳಿ ಪ್ರತಿದಾಳಿ ಆಗ್ತಾ ಇರುವಾಗಲೂ ಈ ಭಯ ಆತಂಕ ಹೆಚ್ಚಾಗ್ತಾನೇ ಇರುತ್ತೆ. ಭಯ ಆತಂಕ ಹೆಚ್ಚಾಗ್ತಿರ್ಬೇಕಾದ್ರೆ ಕಚ್ಚಾ ತೈಲದ ಬೆಲೆ 2 ಪಟ್ಟು 3 ಪಟ್ಟು ಆಗೋದು ಆಗ್ತಾನೇ ಇರುತ್ತೆ. ಅಂದರೆ $100, $105, $110 ಪ್ರತಿ ಬ್ಯಾರೆಲ್ನಂತೆ ಏರ್ತಾ ಇರುತ್ತೆ. ಹೀಗೆ ಏರುವಾಗ ಅದರ ಒಂದು ಬಿಸಿ ನಮಗೆ ತಟ್ಟತ್ತೆ. ಈಗ ಏನು 100, 105 ಇದೆ, 120, 130 ಆದರೂ ಆಶ್ಚರ್ಯ ಏನಿಲ್ಲ. ಆದರೆ ನಮ್ಮಲ್ಲಿ ಸರ್ಕಾರದ ಕಂಟ್ರೋಲಲ್ಲೂ ಹೆಚ್ಚು ಕಡಿಮೆ ಇರೋದರಿಂದ ಸಂಪೂರ್ಣವಾಗಿ ಅದನ್ನು ಫ್ರೀ ಮಾರ್ಕೆಟ್ ಥರ ಬಿಟ್ಬಿಡೋದಿಲ್ಲ. ಬಂದಿದ್ದೆಲ್ಲ ನಾಗರಿಕರ ಮೇಲೆ ಹಾಕ್ಬಿಡೋಣ, ಪೂರ್ತಿ ಹೊರೆ ಅವ್ರ ಮೇಲೆ ಹಾಕ್ಬಿಡೋಣ ಅನ್ನೋದೇ ಸರ್ಕಾರ ತನ್ನ ಮೇಲೂ ಒಂದಷ್ಟು ಹೊರೆ ಇಟ್ಕೊಂಡು ಸ್ವಲ್ಪ ಮಾತ್ರ ಜನಗಳ ಮೇಲೆ ಹೊರೆ ಹೊರಿಸ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಕೊಡೋದಾದರೆ ಇವತ್ತಿನ 100ರ ಗಡಿಯಲ್ಲಿ ಏನಿದೆ ಪೆಟ್ರೋಲ್, ಅದೊಂದು 125, 130 ಹೋದರೂ ಆಶ್ಚರ್ಯ ಏನಿಲ್ಲ. ಸರ್, ಇದು ಅಮೆರಿಕ ತನ್ನ ಬಿಸ್ನೆಸ್ಗೋಸ್ಕರ ಇದನ್ನು ಮಾಡುತ್ತೆ ಅನ್ನೋದು ಕಾಣಿಸ್ತಾ ಇರೋದು. ಬಟ್ ಅಮೆರಿಕ ಒಂಥರ ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರೋ ಮಟ್ಟಿಗಿದೆ. ಹಾಗಾದ್ರೆ ಅಮೆರಿಕನ್ ಯಾರು ಕಂಟ್ರೋಲೇ ಮಾಡೋಂಗಿಲ್ವಾ? ಈಗ ವೆನಿಜುವೆಲಾ ಅಧ್ಯಕ್ಷನ ಇದು ಮಾಡಿದ್ರು, ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತಾರೆ, ಇನ್ಯಾರು ನಾನು ಹೇಳ್ದಂಗೆ ಕೇಳಬೇಕು ಅಂತ ನಮ್ಮ ದೇಶದಲ್ಲಿ ಟ್ಯಾರಿಫ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹೌದು, ಇದು ಅನ್ಕಂಟ್ರೋಲೇಬಲ್. ಹಂಗಾರೆ ಕಂಟ್ರೋಲೇ ಮಾಡೋಕ್ಕಾಗಲ್ವಾ? ಅಮೆರಿಕ ಹಿಂಗಾದ್ರೆ ಎಲ್ರೂ ತನ್ನ ಮತ್ತೊಮ್ಮೆ ಕಾಲನೈಸ್ ಮಾಡಿಕೊಂಡು ಒಂಥರ ಬ್ರಿಟಿಷ್ ಕಾಲದಲ್ಲಿ ಇದ್ವಲ್ಲ ಆ ಥರದ ಸ್ಥಿತಿಗೆ ಹೋಗ್ತಾ ಇದೆಯಾ ಅನ್ನೋದು ಒಂದು ದೂರದೃಷ್ಟಿಯಲ್ಲಿರೋ ಆತಂಕ. ಕರೆಕ್ಟ್. ಹೌದು, ಈಗ ಚಿಕ್ಕ ರಾಷ್ಟ್ರಗಳು, ಉದಾಹರಣೆಗೆ ಮಾಲ್ಡವ್ಸ್, ಶ್ರೀಲಂಕಾ, ಬಾಂಗ್ಲಾದೇಶ್, ಗ್ರೀನ್ಲ್ಯಾಂಡ್ ಉದಾಹರಣೆ, ಮೊನ್ನೆ ಗ್ರೀನ್ಲ್ಯಾಂಡ್, ಇವರೆಲ್ಲ ಏನು ಮಾಡ್ತಾರೆ? ಈ ರೀತಿ ಒಂದು ದೊಡ್ಡ ದೇಶ ತಮ್ಮ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಾಗ, ಆಕ್ರಮಣ ಅಲ್ಲದೆ ಇದ್ದರೂ ಸುಂಕ ಹಾಕೋಕ್ಕೆ ಬಂದಾಗಲೋ, ಆಕ್ರಮಣ ಮಾಡ್ತೀವಿ ಅಂದಾಗಲೋ, ಇಲ್ಲ ಹೋರಾಡಬೇಕು, ಮಾಡು ಇಲ್ಲವೇ ಮಡಿ, ಅಥವಾ ಒಂದು ರೀತಿ ಒಂದು ಒಪ್ಪಂದ ಮಾಡ್ಕೋಬೇಕು. ಗುರು, ನನ್ನನ್ನು ನೀನು ಒತ್ತೆಯಾಳು ಮಾಡ್ಕೋಬೇಡ, ನಿನಗೇನು ಬೇಕೋ ನಾನು ಕೊಟ್ಬಿಡ್ತೀನಿ. ಭಾರತದ ಇತಿಹಾಸದಲ್ಲೂ ನಾವಿಂಥದ್ದು ನೋಡಿದ್ದೀವಿ. 300 ವರ್ಷದ ಇತಿಹಾಸದಲ್ಲೋ 800 ವರ್ಷದ ಇತಿಹಾಸದಲ್ಲೂ ಈ ರೀತಿಯ ಕಥೆಗಳು ನಾವು ನೋಡಿದ್ದೀವಿ. ಸಾಮಂತರಾಜ. ಹೌದು, ಎಕ್ಸಾಕ್ಟ್ಲಿ. ಈ ರೀತಿಯ ಕಥೆಗಳನ್ನು ನಾವು ನೋಡಿದ್ದೀವಿ. ಶ್ರೀಲಂಕಾ, ಬಾಂಗ್ಲಾದೇಶ ಇವೆಲ್ಲ ಪುಟ್ಟ ದೇಶಗಳು. ತನ್ನ ಕಾಲ ಮೇಲೆ ತಾನು ನಿಂತು ಅಮೇರಿಕಾದಂತಹ ಒಂದು ಬಲಿಷ್ಠ ರಾಷ್ಟ್ರವನ್ನು ಹೋರಾಡೋದು, ದಾಳಿ ಮಾಡೋದು, ಅಥವಾ ಅವರು ಮಾಡಿದ ದಾಳಿಯ ಒತ್ತಡವನ್ನು ಒಂದು ರೀತಿ ತಡ್ಕೊಳ್ಳೋವಂಥ ಶಕ್ತಿ ಇವರುಗಳಿಗೆ ಇರೋದಿಲ್ಲ. ಹಾಗಾಗಿ ಇವರು ಏನು ಮಾಡ್ತಾರೆ, ಆದಷ್ಟು ಒಂದಷ್ಟು ನಾನು ನಿನ್ನ ಫ್ರೆಂಡ್ ಕಣಪ್ಪ ಅಂತ ಹೇಳೋ ಮಟ್ಟಕ್ಕೆ ಒಂದು ಪ್ರಯತ್ನ ಅಂತೂ ಪಡ್ತಾರೆ. ಆದರೆ ಒಳ್ಳೆಯದು,
ಆಗಲಿಲ್ವಾ? ಆಗೇನು ಮಾಡ್ತಾರೆ? ಇವನಿಗೆ ಆಗದೇ ಇರೋನು ಯಾರಿದ್ದಾನೆ? ಇವನಿದ್ದಾನೆ. ಯಾರಿವನು? ಚೈನಾ. ಅವನ ಹತ್ರ ಹೋಗ್ತೀನಿ, ನೀನು ನನಗೆ ಸಹಾಯ ಮಾಡ್ತೀಯಾ? ನಿನಗೇನು ಬೇಕೋ ನಾನು ಕೊಡ್ತೀನಿ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಒನ್ ಬೆಲ್ಟ್ ಒನ್ ರೋಡ್ ಮಾಡ್ತಾ ಇದೆಯಾ ಅಲ್ವಾ? ಏನು ಬೇಕು ನಿನಗೆ? ನಿಂದೊಂದು ರಸ್ತೆ ಬರೋದಿದೆ ಅಲ್ವಾ? ರಸ್ತೆ ನಿನ್ನ ದೇಶದಿಂದ ಹಾದು ಹೋಗಿ ನನ್ನ ದೇಶದ ಮೂಲಕ ಬಂದು ಬಂದರಿಗೆ ಹೋಗಿ ಅಲ್ಲಿಂದ ನೀನು ಬಂದರ್ನಲ್ಲಿ ಏನೋ ತೊಗೊಂಡು ಆಯ್ತು ಬಾಪ್ಪ ನೀನು ಮಾಡಪ್ಪ ನೀನು ಅಂತ ಹೇಳ್ತಾರೆ. ಯಾಕೆ? ಅಯ್ಯೋ ನಾನು ಬದುಕಿದ್ರೆ ಸಾಕು ಅನ್ನುವಂತಹ ಒಂದು ಇದು ಸನ್ನಿವೇಶ. ಹೀಗಿರಬೇಕಾದ್ರೆ ಬೇಕೋ ಬೇಡವೋ 2 ಬ್ಲಾಕ್ಗಳು ಉದ್ಭವ ಆಗತ್ತೆ. ಒಂದು ಬ್ಲಾಕು ಇವನದ್ದು, ಈ ದೊಡ್ಡಣ್ಣನದ್ದು. ಇನ್ನೊಂದು ಬ್ಲಾಕ್ ಈ ಚಾಲೆಂಜರ್ನದ್ದು. ಇವನೊಬ್ಬ ಚಾಲೆಂಜರ್. ಯಾರು? ಚೈನಾ. ಚೈನಾಕ್ಕೂ ಇಂಥ ಪುಟ್ಟ ರಾಷ್ಟ್ರಗಳೇ ಬೇಕು. ಅವನೂ ಕಾಯ್ತಿರ್ತಾನೆ. ಅವನೇನು ಕಡಿಮೆ ಅಲ್ಲ ಇವನಿಗೆ ನೋಡೋಕ್ಕೆ ಹೋದರೆ. ಅಂದರೆ ಇಲ್ಲಿ ಏನು ಅಂದರೆ ಮೊರಾಲಿಟಿ ಅನ್ನೋದು ಹತ್ತು ಹೋಗಿದೆ ಪ್ರಪಂಚದಲ್ಲಿ. ಮೊರಾಲಿಟಿ ಇಲ್ಲ. ಅಮೇರಿಕ ಮಾಡ್ತಿರೋದು ಸರಿ ಅಲ್ವಾ ಅಂತ ಹೇಳೋದು ಕ್ವೆಶ್ಚನ್ ಕರೆಕ್ಟೇ. ಆದರೆ ಬೇರೆಯವರು ಅದಕ್ಕೆ ತಕ್ಕಂತೆ ಮಾರಲಿ ನಡ್ಕೋತಿದ್ದಾರಾ ಅನ್ನೋದು ಆ್ಯಕ್ಚುಲ್ ಪ್ರಶ್ನೆ. ಯಾರೂ ನಡ್ಕೋತಿಲ್ಲ ಹಾಗೆ. ಹಾಗಿರಬೇಕಾದ್ರೆ ಈಗ ಇದು ಶ್ರೀಲಂಕಾ ಚೈನಾ ಹತ್ರ ಹೋಗಿದ್ಯಾಕೆ? ಮೊನ್ನೆ ಈಗೊಂದು 10 ವರ್ಷದ ಹಿಂದೆ ನಿಂಗೆ ಏನು ಬೇಕೋ ನಾನು ಮಾಡಿಕೊಡ್ತೀನಿ, ನೀನೊಂದು ಇದು ಏರ್ಪೋರ್ಟ್ ಒಂದು ಕಟ್ಟಬೇಕು ಅಂತಿದ್ಯಾ, ಕಟ್ಟು ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ಯಾಕೆ ಅಲ್ವಾ? ಪುಟ್ಟ ರಾಷ್ಟ್ರಗಳೂ ಹೀಗೆ ತರ್ಕಕ್ಕೆ ವಿರುದ್ಧವಾಗಿ ಯೋಚನೆ ಮಾಡೋದ್ರಿಂದನೇ ಹೀಗೆ ಒಂದು ರೀತಿ ಮೊರಾಲಿಟಿ ಹತ್ತು ಹೋಗಿರೋದು. ಯಾಕೆಂದರೆ ಈ ಥರ ಕಾರಣಕ್ಕೆ ಎಲ್ಲರೂ ತಮ್ಮ ಬೇಳೆಕಾಳುಗಳಿಂದ ಬೇಯಿಸ್ಕೊಳ್ಳೋದಕ್ಕೆ, ಅವರ ಅಳಿವನ್ನು ದೂರ ತಳ್ಳೋದಕ್ಕೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕುರ್ಚಿ ಮೇಲೆ ಕೂತ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಿರ್ತಾರೆ. ಅದಕ್ಕಾಗಿ ಈ ರೀತಿಯಾದಂತಹ ಒಂದು ಸನ್ನಿವೇಶ ಕಾಣಕ್ಕೆ ಸಿಗ್ತಾ ಇದೆ. ಆದರೆ ನಿಮ್ಮ ಪ್ರಶ್ನೆಗೆ ನೇರ ಉತ್ತರ, ಅಮೇರಿಕಾ ಅನ್ಚಾಲೆಂಜ್ಡ್ ಗ್ರೋತ್ ಆಗ್ತಾನೇ ಇದೆ. ಹೌದು. ಆದರೆ ಅಮೇರಿಕಾ ಒಳಗೆ ಅಮೇರಿಕಾ ಹೊರಗೆ ಒಂದಷ್ಟು ವೀಕ್ನೆಸ್ ಕಾಣ್ತಾ ಇದೆ. ಏನು? ಅಮೇರಿಕಾ ಒಳಗೆ ಜನರ ಮಧ್ಯ ಪೊಲ್ಯಾರಿಟಿ ಹೆಚ್ಚಾಗ್ತಿದೆ. ಈಗ ನಾವೇ ಮಾತಾಡ್ತಿರ್ತೀವಿ ನಮ್ಮ ದೇಶದಲ್ಲಿ, ಅಯ್ಯೋ ನಮ್ಮ ದೇಶದ ಪಾಲಿಟಿಕ್ಸ್ ತೀರಾ ಅಧ್ವಾನ ಆಗೋಗಿದೆ, ಎಲ್ಲದರಲ್ಲೂ ರಾಜಕೀಯ ಮಾಡ್ತೀವಿ, ಮಾತಿನಲ್ಲೇ ರಾಜಕೀಯ ಇರುತ್ತೆ, ಧರ್ಮ ಜಾತಿ ಇನ್ನೊಂದೇನೋ ಮತ್ತೊಂದೇನೋ ಮಿಕ್ಸ್ ಮಾಡ್ತಾನೆ ಇರ್ತೀವಿ. ನಮ್ಮ ದೇಶದಲ್ಲಿರೋಷ್ಟು ರಾಜಕೀಯ ಇನ್ನೆಲ್ಲೂ ಇರಲ್ಲ ಅಂತ ಕಾಣುತ್ತೆ, ಹೊಲಸಾಗೋಗಿದೆ ನಮ್ಮ ದೇಶದಲ್ಲಿ ಅಂತ ಮಾತಾಡ್ತಿರ್ತೀವಿ. ಇದಕ್ಕಿಂತ ಹೆಚ್ಚು ಹೊಲಸು ಆ ದೇಶದಲ್ಲಿದೆ. ಅಂದರೆ ಅಮೇರಿಕಾದ ಒಳಗಿನ ವೀಕ್ನೆಸ್ ಇದು ಒಂದು. ಎರಡನೇದು, ಅಮೇರಿಕಕ್ಕೆ ಇದ್ದಂತಹ ದೋಸ್ತ್ ರಾಷ್ಟ್ರಗಳು ಯಾರ್ಯಾರಿದ್ರು, ಅವರ ದೋಸ್ತಿ ಏನಿತ್ತು, ಇಡೀ ಯುರೋಪ್ ಒಕ್ಕೂಟ, ಒಂದು 25-30 ದೇಶಗಳ ಒಂದು ಒಕ್ಕೂಟ, ಐರೋಪ್ಯ ಒಕ್ಕೂಟ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಸ್ಪೇನ್, ಪೋರ್ಚುಗಲ್, ನೆದರ್ಲ್ಯಾಂಡ್ಸ್, ಬೆಲ್ಜಿಯಂ, ಎಲ್ಲರೂ ಅಮೇರಿಕಾ ಬುಟ್ಟಿ ಒಳಗಿದ್ದಂತಹ ಒಂದೊಂದು ಚದುರಂಗದ ಆಟದ ಪಾನ್ಗಳು ಅಂದ್ಕೊಳ್ಳೋಣ. ಅವರೆಲ್ಲರೂ ಈಗ ಒಂಥರ ಟ್ರಂಪ್ ಮಾತಿನ ಧಾಟಿಗೆ ಒಂದು ಸ್ವಲ್ಪ ದೂರ ಹೋಗಿ ನಿಂತಿದ್ದಾರೆ. ನೀನು ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ರೀತಿ ಒಂದು. ಇನ್ನೊಂದು, ಮಿಡಲ್ ಈಸ್ಟಲ್ಲೂ ಅಷ್ಟೇ, ಇವನು ನಮ್ಮ ಮೇಲೆ ಯಾವಾಗ ತಿರುಗಿ ಬೀಳ್ತಾನೆ ಹೇಳೋಕ್ಕಾಗಲ್ಲ, ಇವನ ಜೊತೆ ಕುಣಿಯೋಣ, ಆದರೆ ಬೇಡ ಅನ್ನುವಂತಹ ಪರಿಸ್ಥಿತಿ ಬಂದಾಗ ನೋ ಅಂತಲೂ ಹೇಳೋಣ ಅನ್ನೋ ಥರ ತಯಾರಿ ನಡೆಸ್ತಿದ್ದಾರೆ. ಭಾರತ ಕ್ವಾಡ್ ಒಪ್ಪಂದ ಆಗಿತ್ತು 4 ದೇಶಗಳು. ಯಾರ್ಯಾರು? ಅಮೇರಿಕಾ, ನಾವು, ಆಸ್ಟ್ರೇಲಿಯಾ, ಜಪಾನ್, 4 ದೇಶಗಳು ಸೇರಿ ಕ್ವಾಡ್ ಒಕ್ಕೂಟ ಒಂದು ಒಪ್ಪಂದ ಆಗಿತ್ತು. ನಮ್ಮ ವಿದೇಶಾಂಗ ಸಚಿವರು ಮೀಟ್ ಆಗ್ತಾಯಿದ್ರು, ರಕ್ಷಣಾ ಸಚಿವರು ಮೀಟ್ ಆಗ್ತಾಯಿದ್ರು, ನಾಯಕರೇ ಮೀಟ್ ಆಗ್ತಾಯಿದ್ರು, ನಮ್ಮ ಪ್ರಧಾನಮಂತ್ರಿ, ಅವರ ಅಧ್ಯಕ್ಷ ಎಲ್ಲರೂ ಮೀಟ್ ಆಗ್ತಾಯಿದ್ರು. ಈಗ ಅಮೇರಿಕಾದವರು ಏಕಾಏಕಿ ಟ್ಯಾರಿಫ್ ಹಾಕಿದ್ರು, ಸುಂಕ ಹಾಕಿದರು. ಈ ಸುಂಕ ಹಾಕಿದಾಗ ನಾವು ಯಾಕೆ ಮತ್ತೆ ಅವ್ರ ಜೊತೆ ಹೋಗಿ ನಿಂತ್ಕೊಳ್ಳೋಣ? ಜೊತೆಗೆ ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ, ಅವರಿಬ್ಬರ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಿರುವಾಗ ನಾನು ಇಲ್ಲ ಅಂತ ಹೇಳ್ತಾ ಇದ್ರು, ಅವನು ಅದೇ ಸುಳ್ಳನ್ನು ಪದೇ ಹೇಳ್ತಿರ್ಬೇಕಾದ್ರೆ ನಾನು ಅವನ ಪಕ್ಕ ಹೋಗಿ ನಿಂತರೆ ಮತ್ತೆ ನನಗೆ ಅವಮಾನ ಆಗೋ ಹಾಗೆ ಮಾತಾಡ್ತಾನೆ. ಅವನಿಗೆ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿಬಿಡ್ತಾನೆ. ಮತ್ತೆ ನಾನು ಅದೇ ನಮ್ಮ ಸಂಸತ್ನಲ್ಲೂ ಹೋಗಿ ನಾನು ಅದೇ ಕ್ಲಾರಿಫಿಕೇಷನ್ ಕೊಡಬೇಕು. ಯಾಕೆ ಹೋಗೋದೇ ಬೇಡ ಅಂತ ಮೋದಿಯವರು ಟ್ರಂಪ್ ಅವರನ್ನು ಭೇಟಿನೇ ಮಾಡಿಲ್ಲ. ಈಗ ಒಂದು 8 ತಿಂಗಳಾಯಿತು. ಕೆನಡಾಕ್ಕೆ ಹೋಗಿದ್ದರು, ಕೆನಡಾಯಿಂದ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಹೋಗು ಅಂದರು. ಮರ್ತೋಗಿದೆ ಜನಗಳಿಗೆ. ಭಾರತದ ಪ್ರಧಾನಮಂತ್ರಿ ಕೆನಡಾಕ್ಕೆ ಹೋಗಿದ್ದರು.
ಕೆನಡಾದಲ್ಲಿರಬೇಕಾದ್ರೆ ಫೋನಲ್ಲಿ ಮಾತಾಡಿದ್ರು ಟ್ರಂಪ್ ಜೊತೆ ಮೋದಿಯವರು. ಯು ಆರ್ ಇನ್ ಕ್ಯಾನಡಾ, ವೆನ್ ಯು ಆರ್ ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ, ವೈ ಡೋಂಟ್ ಯು ಕಮ್ ಟು ವಾಷಿಂಗ್ಟನ್ DC ಆ್ಯಂಡ್ ದೆನ್ ಗೋ ಬ್ಯಾಕ್ ಅಂತ ಒಂದು ಆಫರ್. ಇಲ್ಲಿ ಬಂದ್ಬಿಟ್ಟು ಅಲ್ಲಿಗೆ ವಾಪಸ್ ಮನೆಗೆ ಹೋಗು ಅಂತ. ಮೋದಿಯವರು ಒಪ್ಕೊಳ್ಳಿಲ್ಲ. ಯಾಕೆ ಅಂದರೆ ಹೆಚ್ಚು ಕಡಿಮೆ ಗೊತ್ತಿತ್ತು ಅಲ್ಲಿ ಹೋಗಿ ನಿಂತರೆ ಟ್ರಂಪ್ ಪಕ್ಕ ನಿಂತಾಗ ಟ್ರಂಪ್ ಬಡ 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 ಮಾತಾಡ್ತಾನೆ, ಇವನಿಗೆ ಪಾಕಿಸ್ತಾನಕ್ಕೆ ಯುದ್ಧ ನಿಲ್ಲಿಸಿದ ನಾನೇ ಅಂತ ಮತ್ತೆ ಅದೇ ಸುಳ್ಳನ್ನು ಇನ್ನೊಮ್ಮೆ ಹೇಳ್ತಾನೆ. ಇದು ನನಗೆ ಇರ್ಸು ಮುರ್ಸು ಸನ್ನಿವೇಶ ಆಗತ್ತೆ, ನಾನು ಒಪ್ಕೊಳ್ಳೋದು ಬೇಡ, ಹೋಗೋದೇ ಬೇಡ, ಇಲ್ಲ ನಾನು ಐ ಹ್ಯಾವ್ ಅದರ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಂತ ಹೇಳಿ ತಪ್ಪಿಸ್ಕೊಳ್ತೀನಿ ಅಂತ ಓಡಿ ಬಂದರು ಭಾರತಕ್ಕೆ. ಅಂದರೆ ಯಾವಾಗ ನನಗೆ ಆ ಸನ್ನಿವೇಶ ನನಗೆ ಒಳ್ಳೆಯದು, ಆವಾಗ ನಾನು ಸನ್ನಿವೇಶಕ್ಕೆ ತಕ್ಕಂತೆ ಆ್ಯಕ್ಟ್ ಮಾಡ್ಬೋದು. ನನಗಿಷ್ಟ ಇಲ್ಲದೆ ಇರುವಂತಹ ಸನ್ನಿವೇಶದಲ್ಲೋ ಇಷ್ಟ ಇಲ್ಲದೆ ಇರುವಂತಹ ಜನಗಳ ಮಧ್ಯೆ ನಾನು ಯಾಕೆ ಬೇರಿಲಿ ಅನ್ನುವಂತೆ ಭಾರತ ದೂರ ಇದೆ, ತಟಸ್ಥವಾದಂತಹ ಒಂದು ಧೋರಣೆ. ಹಾಗಾಗಿ ನೀವು ಕೇಳಿದ್ದಕ್ಕೆ ಅಮೇರಿಕಾಕ್ಕೆ ಇಂಟರ್ನಲ್ ವೀಕ್ನೆಸ್ಸಲ್ಲಿ ಎಕ್ಸ್ಟರ್ನಲ್ಲಿ ಹೊರಗಿನಿಂದ ಕೂಡ ಒಂದಷ್ಟು ದೇಶಗಳು ಸ್ವಲ್ಪ ಮಟ್ಟಿಗೆ ದೂರ ಕಾಯ್ದುಕೊಳ್ತಾ ಇದ್ದಾವೆ. ಹೋಗ್ತಾ ಹೋಗ್ತಾ ಈಗ ಉದಾಹರಣೆ ಇನ್ನೊಂದು ಕೊಡ್ತೀನಿ. ಕಳೆದ ವಾರ ಇಂಡಿಯಾನಲ್ಲಿ AI ಸಮಿಟ್ ಆಯಿತು ಭಾರತದಲ್ಲಿ. 100ಕ್ಕೂ ಹೆಚ್ಚು ರಾಷ್ಟ್ರಗಳ ನಾಯಕರು, AI ಸಂಸ್ಥೆಗಳ ಹೆಡ್, ಫೌಂಡರ್ಗಳು, ಕಂಪನಿ ಮಾಲೀಕರು, CEO ಎಲ್ಲರೂ ಬಂದಿದ್ದರು. ಮೇಲ್ನೋಟಕ್ಕೆ ಅಭೂತಪೂರ್ವ ಯಶಸ್ಸು, ಹೌದಾ? ಅದೇ ಕಾಲಕ್ಕೆ ಅದೇ ಎಕ್ಸಾಕ್ಟ್ ಟೈಮಲ್ಲಿ ಅಮೇರಿಕಾದವರು ಒಂದು ಸಭೆ ನಡೆಸಿದ್ರು. ಯಾವುದರದು? ಬೋರ್ಡ್ ಆಫ್ ಪೀಸ್, ಶಾಂತಿ ಮಂಡಳಿ ಅನ್ನುವಂತಹ ಒಂದು ಹೊಸ ಸಂಸ್ಥೆ. ಅದರಲ್ಲಿ ಒಂದು 40 ದೇಶಗಳಿದ್ದಾವೆ. ಈ ಎಲ್ಲರೂ ವಿಶ್ವಸಂಸ್ಥೆ ಇದೆ, ಅದು ಅಲ್ಲಿದೆ, ಅದು ಎಲ್ಲ ಮರ್ತೋಗಿದ್ದಾರೆ ವಿಶ್ವಸಂಸ್ಥೆ ಬಗ್ಗೆ. ಹೊಸದಾಗಿ ಒಂದು ಶಾಂತಿ ಮಂಡಳಿ ಅಂತ ಟ್ರಂಪೇ ಸ್ಥಾಪನೆ ಮಾಡಿರುವಂಥದ್ದು. ಈ ಟ್ರಂಪ್ ಸ್ಥಾಪನೆ ಮಾಡಿರುವಂತಹ ಸಂಸ್ಥೆಯಲ್ಲಿ ಯಾವ್ಯಾವ ದೇಶಗಳಿದ್ದಾವೆ? ಪಾಕಿಸ್ತಾನ, ಅಜರ್ಬೈಜಾನ್, ಬಹ್ರೇನ್, ಅರ್ಜೆಂಟೀನಾ, ಇವೆಲ್ಲ ಕೇಳಿದಾರ ಜನಗಳು? ಇಲ್ಲ. ಅಂದರೆ ಇಂಪಾರ್ಟೆಂಟ್ ಅಲ್ಲದೇ ಇರುವಂತಹ ದೇಶಗಳ ಒಂದು 20 ದೇಶಗಳ ಗುಂಪು ಒಂದು ಮಂಡಳಿ ಮಾಡಿ ಇಟ್ಕೊಂಡಿದ್ದಾರೆ. ಆ ಮಂಡಳಿಯ ಒಂದು ಶೃಂಗಸಭೆ ನಡೀತು. ಭಾರತ AI ಶೃಂಗಸಭೆ ನಡೆಸಿದ್ರೆ ಟ್ರಂಪ್ ಬೋರ್ಡ್ ಆಫ್ ಪೀಸ್ನ ಶೃಂಗಸಭೆ ನಡೆಸಿದ್ರು. ಇಲ್ಲಿ ಯಾರ್ಯಾರು ಹೋಗಿದ್ರು, ಯಾರಿಗೆ ಹೆಚ್ಚು ಮರ್ಯಾದೆ ಕೊಡ್ತಿದ್ದಾರೆ, ಯಾರು ಕಾಲಕ್ಕೆ ತಕ್ಕಂತೆ ತಾಳ ಹಾಕ್ತಿದ್ದಾರೆ, ಯಾರು ಕಾಲಕ್ಕೆ ತಕ್ಕಂತೆ ತಾಳ ಹಾಕ್ತಿಲ್ಲ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅಂದರೆ ಈ ದೇಶದಲ್ಲಿ ಚೈನಾ 30 ವರ್ಷದಿಂದ ಹಿಂದೆ ಹೇಗೆ ಯೋಚನೆ ಮಾಡ್ತಿತ್ತು, ಟೆಕ್ನಾಲಜಿಯಲ್ಲಿ ನಾವು ನಂಬರ್ 1 ಆಗಬೇಕು, ಕಮ್ಯುನಿಕೇಷನಲ್ಲಿ ನಾವು ನಂಬರ್ 1 ಆಗಬೇಕು, ಟ್ರಾವೆಲ್ ಅಥವಾ ಕನೆಕ್ಟಿವಿಟಿಯಲ್ಲಿ ನಾವು ನಂಬರ್ 1 ಆಗಬೇಕು ಅಂತ ಯೋಚನೆ ಮಾಡ್ತಿದ್ರು 30 ವರ್ಷದ ಹಿಂದೆ. ಭಾರತ ಇವಾಗ ಅದೇ ರೀತಿ ಯೋಚನೆ ಮಾಡ್ತಿದೆ, AI ಅಲ್ಲಿ ನಾವು ನಂಬರ್ 1 ಆಗಬೇಕು ಅಂತ. ಅದಕ್ಕೆ ತಕ್ಕಂತೆ ಯಾರು ಬೇಕೋ ಕರ್ಕೊಂಬರೋಣ, ಯಾರು ಬೇಕೋ ಅವ್ರ ಜೊತೆ ಕೈ ಮಿಲಾಯಿಸೋಣ, ಈ ಟೆಕ್ನಾಲಜಿಯಲ್ಲಿ ನಮ್ಮದು ಒಂದಷ್ಟು ಯೋಗದಾನ ಇರಲಿ ಅಂತ ಯೋಚನೆ. ಅವ್ರದ್ದೇನು ಯೋಚನೆ? ಯಾವ ದೇಶದ ಮೇಲೆ ಬಾಂಬ್ ಹಾಕೋಣ, ಯಾವ ದೇಶದ ಮೇಲೆ ಸುಂಕ ಹಾಕೋಣ, ಯಾವ ದೇಶದ ಅಧ್ಯಕ್ಷನನ್ನೇ ಎತ್ತಾಕೊಂಡು ಹೋಗೋಣ, ಆ ರೀತಿ ಯೋಚನೆ ಟ್ರಂಪ್ದು. ಅಲ್ಲಿಗೆ ಹೌದು ಅವನು ಬಲಿಷ್ಠ, ಹೌದು ಆ ದೇಶಕ್ಕೆ ಎಲ್ಲೆಲ್ಲದಂತಹ ಶಕ್ತಿ ಇದೆ, ಆದರೆ ಆ ಶಕ್ತಿಯನ್ನು ಕರೆಕ್ಟಾಗಿ ಬಳಸ್ತಿಲ್ಲ. ಅವ್ರ ಜೊತೆ ನಿಂತಿರೋರು ಯಾರು? ಹೆಸರುಗಳು ನೆನಪಿಲ್ಲದೆ ಇರುವಂತಹ ಒಂದು 20, 25, 30 ದೇಶ. ಇಲ್ಲಿರೋರು ಯಾರು? 100 ದೇಶಗಳು. ಅಂದರೆ ಗೊತ್ತಾಗ್ತಿದೆ ಒಂಥರ ಚದುರಂಗದ ಆಟ ಅಂತ ಅನ್ನೋದಾದರೆ ಪ್ರಪಂಚದಲ್ಲಿ ಈಗ ನಡೀತಾ ಇರುವಂತಹ ಜಿಯೋಪಾಲಿಟಿಕ್ಸ್, ಈ ಚದುರಂಗದ ಆಟದಲ್ಲಿ ಯಾರ ಕಡೆಗೆ ಎಲ್ಲರ ಒಲವು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಮಾಡ್ತಿರುವಂತಹ ದೈನಂದಿನ ತಕರಾರುಗಳು ಯಾರಿಗೂ ಇಷ್ಟ ಆಗ್ತಿಲ್ಲ. ಇವರು ಓಕೆ ಸರಿಯಾದ ದಿಕ್ಕಿನಲ್ಲಿ ನಡೀತಿದ್ದಾರೆ, ನಾವೂ ಇವ್ರ ಜೊತೆ ಹೋಗೋಣ, ಲೋಕ ಕಲ್ಯಾಣ ಆಗೋದಿದ್ರೆ ನಮಗೂ ಒಂದಷ್ಟು ಒಳ್ಳೆಯದಾಗತ್ತೆ ಅನ್ನುವಂತಹ ಇವ್ರ ಜೊತೆ ಬಂದು ಸೇರ್ತಿದ್ದಾರೆ ಜನ. ಅಂದರೆ ಇವತ್ತಲ್ಲ ನಾಳೆ ಅಮೇರಿಕಾದ ಮೇಲೆ ಯುದ್ಧ ಮಾಡೇ ಗೆಲ್ಲಬೇಕು ಅಂತೇನಿಲ್ಲ. ಅಮೇರಿಕಾ ಜೊತೆ ಸೇರಿದ್ರೆ ನಾವು ಬಲಿಷ್ಠರಾದರೆ ಸಾಕು, ಆವಾಗ ಅವರು ನಮಗೆ ಮರ್ಯಾದೆ ಕೊಡ್ತಾರೆ ಅನ್ನುವಂತಹ ಒಂದು ಧೋರಣೆಯಲ್ಲಿ ನಮ್ಮ ಬೆಳವಣಿಗೆ, ನಮ್ಮ ಏಳಿಗೆ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ. ಅವರೇನಾದರೂ ಹೊಡೆತ ಹಾಕ್ತಾ ಇದ್ದರೆ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ನಮಗಿರಲಿ ಅನ್ನೋ ರೀತಿ ಯೋಚನೆ. ಸರಿಗ ಅಮೆರಿಕ ಒಂದು ಕಡೆ ನಿಂತ್ಕೊಂಡ್ರೆ ಅವರು ಯೋಚನೆ ಮಾಡ್ತಾ ಇರೋದು ನಮ್ಮನ್ನು ಚೇಸ್ ಮಾಡ್ತಾ ಇರೋ ಚೈನಾ, ಭಾರತದ ಥರದ್ದನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಅಮೆರಿಕಾದ ಯೋಚನೆ. ಹೌದು. ಹೀಗಿರುವಾಗ ಚೈನಾ ಒಂದು ವೇಗವಾಗಿ ಬೆಳೀತಾ ಇದೆ, ಭಾರತ ಕೂಡ ಈಗ ಮುನ್ನುಗ್ತಾ ಇದೆ. ಹೌದು.
ಇದು ಅಮೆರಿಕಾದವ್ರಿಗೆ ಬೇಕಾ? ಆ ಜನರಿಗೆ ಯಾರ ಮೇಲೋ ದಾಳಿ ಮಾಡಿ ನಮ್ಮ ದೇಶ ನಾವೇನೋ ಕಬ್ಜಾ ಮಾಡ್ಕೋಬೇಕು ಅಂತ ಜನರಿಗಿಲ್ಲ. ಓನ್ಲಿ ಡೊನಾಲ್ಡ್ ಟ್ರಂಪ್ ಸ್ವಾರ್ಥಕ್ಕೆ ಇದಾಗ್ತಾ ಇದೆಯಾ? ಇದರಿಂದ ಚೀನಾ ಏನಾದರೂ ಇನ್ನೊಂದು, ಈಗ ರಷ್ಯಾ ಒಂದ್ ಥರದಲ್ಲಿ ಅವ್ರದ್ದು ಬೇರೆ ಥರ ಇದೆ. ಅವರು ಇಷ್ಟೊಂದು ಮುಂದಕ್ಕೆ ಬಂದು ಅಮೆರಿಕ ಎದುರು ಮೊದಲಿನಂಗೆ ನಿಲ್ತಾ ಇಲ್ಲ, ಎರಡೆರಡು ಸೂಪರ್ ಪವರ್ ಅಂತ. ಚೈನಾ ಏನಾದರೂ ರೈಸ್ ಆಗಿ ಅವರು ಇರಾನ್ ಪರ ನಿಂತ್ಕೋತಾರ? ಮುಂದಿನ ದಿನಗಳಲ್ಲಿ ರಿಪ್ಲೇಸ್ ಆಗಿ ಚೈನಾ ರಷ್ಯಾ ಒಟ್ಟಾಗಿ ಅಮೆರಿಕಾಗೆ ಕೌಂಟರ್ ಮಾಡ್ತಾರ? ಏನಾಗುತ್ತೆ ಅಂತ ನನಗದು ಕಾಣಿಸ್ತಿಲ್ಲ. ಆಗೋದಿದ್ದರೆ ವೆನೆಜುವೆಲಾನಲ್ಲಿ ಅಧ್ಯಕ್ಷನನ್ನು ಎತ್ತಾಕೊಂಡು ಹೋದಾಗ ಚೈನಾದ ಒಂದು 10 ಮಂತ್ರಿಗಳಾಗಲೇ ಅಲ್ಲಿದ್ದರು. ಆ ಕ್ಷಣದಲ್ಲಿ ಆ ದಿನ ವೆನೆಜುವೆಲಾದ ರಾಜಧಾನಿಯಲ್ಲಿ ಅವರಿದ್ದರು. ಅಷ್ಟಿದ್ದರೂ ಚೈನಾ ಕುಮ್ಮಕ್ಕಿಮ್ಮಕ್ಕನ್ನು ಬಾಯಿ ಬಿಡಲಿಲ್ಲ. ಒಂದು. ಇನ್ನೊಂದು, ಇವತ್ತು ಹೀಗಾಗಿದೆ, ಇವರಿಗೆ ಒಂದಷ್ಟು ಕ್ಷಿಪಣಿಗಳ ರೀತಿಯಲ್ಲೋ ಇನ್ಯಾವುದಾದ್ರೂ ರೀತಿಯಲ್ಲೋ ಸಹಾಯ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಅಂದರೆ ಚೈನಾ ತನ್ನದಲ್ಲದ ಯುದ್ಧದಲ್ಲೋ ತನ್ನದಲ್ಲದ ಒಂದು ಪರಿಸ್ಥಿತಿಯಲ್ಲೋ ಕೈ ಹಾಕಕ್ಕೆ ಹೋಗಲ್ಲ. ಜನರಲಿ ಅವರೇನಿದ್ರು ತಾನು ಬಲಿಷ್ಠವಾಗಿ ಬೆಳೀಬೇಕು, ತಾನು ಬಲಿಷ್ಠ ಅಂತ ಬೇರೆಯವ್ರು ನೋಡಿದಾಗ ಅವ್ರು ಹೆದರ್ಕೋಬೇಕು ಅನ್ನೋದೇ ಅವರ ಒಂದು ಮುಖ್ಯ ಗುರಿ, ಧ್ಯೇಯ. ಆದರೆ ಎಲ್ಲರಿಗೂ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ ಚೈನಾ ಒಂಥರ ಪೇಪರ್ ಟೈಗರ್ ಅಂತ ಗೊತ್ತಾಗತ್ತೆ. ಬಾಯಿ ಮಾತಿಗೆ ಮಾತ್ರ ಅವನು ಪವರ್ಫುಲ್, ಯಾರಿಗೂ ಸಹಾಯಕ್ಕೆ ಬರ್ತಾ ಇಲ್ಲ. ಅಮೇರಿಕಾನವರು ಇಸ್ರೇಲಿಗೆ ಕಷ್ಟ ಆದಾಗ ಹೇಗೆ ಬರ್ತಿದ್ದಾನೆ ಅವನು ರಿಯಲ್ ಟೈಗರ್ ಅಂತ ಬಾಯಿ ಮಾತಿಗೆ ಅಂದ್ಕೋತಾರೆ. ಅಂದರೆ ನಮಗೆ ಚೈನಾ ಫ್ರೆಂಡ್ ಅಲ್ಲ, ನಮಗೆ ಚೈನಾ ಅಡ್ವರ್ಸರಿ. ಈ ಅಡ್ವರ್ಸರಿ ನಾಳೆ ದಿನ ನಾವು ಯೋಚನೆ ಮಾಡ್ಬೋದು, ಅಲ್ಲ ಇವನು ಇರಾನಿನ ಸಹಾಯಕ್ಕೆ ಹೋಗಲಿಲ್ಲ, ವೆನೆಜುವೆಲಾದ ಸಹಾಯಕ್ಕೆ ಹೋಗಲಿಲ್ಲ, ನಾಳೆ ದಿನ ಪಾಕಿಸ್ತಾನದ ಸಹಾಯಕ್ಕೆ ಬರ್ತಾನ ಇವನು? ನನಗೇನೋ ಡೌಟ್, ಇವನು ಬರಲ್ಲ ಕಣ ಅಂತ ಅನ್ನೋದು ನಿಜ ಆದರೆ ಭಾರತ ಪಾಕಿಸ್ತಾನದ ಜೊತೆ ನಾಳೆ ಆಪರೇಷನ್ ಸಿಂಧೂರ್ 2.0 ನಡೆದರೆ ನಮ್ಮ ಜವಾಬು ಹೇಗಿರುತ್ತೆ? ಚೈನಾ ಬರೋದಿದ್ರೆ ನಮ್ಮ ಜವಾಬು ಹೇಗಿರುತ್ತೆ? ಬರಲ್ಲ ಅಂತ ಗೊತ್ತಾದರೆ ನಮ್ಮ ಜವಾಬು ಹೇಗಿರುತ್ತೆ? ಇದನ್ನು ವಾರ್ ಗೇಮ್ ಅಂತಾರೆ. ವಾರ್ ನಡೆಯುವಾಗ ಇವನು ಬಂದರೆ ಹೇಗಿರ್ತಾನೆ, ಇವನು ಏನೇನು ಅಸ್ತ್ರಗಳನ್ನು ತರ್ತಾನೆ, ಅವ್ನು ಬಂದರೆ ಹೇಗಿರುತ್ತೆ, ಅವನು ಏನೇನು ಅಸ್ತ್ರ ತರ್ತಾನೆ, ಇವನು ಯಾವ ಅಸ್ತ್ರ ನಮ್ಮ ಮೇಲೆ ಮೊದಲು ಹಾಕ್ತಾನೆ, ನಾವು ಪ್ರತಿದಾಳಿಯಾಗಿ ಇನ್ನೇನು ಅಸ್ತ್ರ ಹಾಕ್ಬೋದು ಅನ್ನೋದನ್ನು ಒಂದು ಗೇಮ್ ರೀತಿಯಲ್ಲಿ ಆಡ್ತಾರೆ. ಇದನ್ನು ವಾರ್ ಸಿಮ್ಯುಲೇಷನ್ ಅಂತಾರೆ. ಈ ವಾರ್ ಸಿಮ್ಯುಲೇಷನ್ ಅಥವಾ ವಾರ್ ಗೇಮ್ ಏನಿರುತ್ತೆ ಇದನ್ನು ಮೊದಲಿಂದ ಮಾಡ್ತಾ ಇರ್ತಾರೆ. ಇದು ಆರ್ಮಿ ಸ್ಕೂಲ್ಗಳಲ್ಲಿ, ಏರ್ಫೋರ್ಸ್ ಸ್ಕೂಲ್ಗಳಲ್ಲಿ ಇದನ್ನು ಹೇಳ್ಕೊಡ್ತಾರೆ. ಇದೊಂದು ಪಠ್ಯ ಪುಸ್ತಕ, ವಾರ್ ಸಿಮ್ಯುಲೇಷನ್ ಅನ್ನೋದು. ಚೈನಾ ಬರೋದಿದ್ರೆ ಹೇಗಿರುತ್ತೆ, ಚೈನಾ ಬರಲ್ಲ ಅನ್ನೋದಿದ್ರೆ ಹೇಗಿರುತ್ತೆ ಅನ್ನೋದನ್ನು ಇವರು ಆಗಲೇ ಆಟ ಆಡಿಟ್ಬಿಟ್ಟಿರ್ತಾರೆ. ಚದುರಂಗದ ಆಟದ ಥರ ಒಂದು ಆಟ, ಈ ಆಟವನ್ನು ಆಡಿಟ್ಟಿರ್ತಾರೆ. ಅವರು ಹಿಮಾಲಯದ ಎತ್ತರಗಳನ್ನು ದಾಟಿ ಆ ಕಡೆಯಿಂದ ಪಾಕಿಸ್ತಾನಕ್ಕೆ ಸಹಾಯಕ್ಕೆ ಬರಬೇಕು. ಏನೇನು ತರ್ಬೋದು, ಏನೇನು ಕೊಡ್ಬೋದು, ಅರ್ಜೆಂಟಾಗಿ ಏನು ಕೊಡ್ಬೋದು, ಅಥವಾ 6 ತಿಂಗಳ ಮುಂಚೆನೇ ಏನು ಕೊಟ್ಟಿರ್ಬೋದು, ಈ ರೀತಿಯೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅಂದರೆ ಚೈನಾ ಎಷ್ಟು ಬಲಿಷ್ಠವೋ ಅಲ್ಲವೋ ಅನ್ನೋದಕ್ಕೆ ಉತ್ತರ ಭಾರತದ ಸರ್ಕಾರದ ಹತ್ರ ಆಗಲೇ ಇದೆ. ನೀವು ಇವತ್ತು ಮಾತಾಡ್ಕೊಳ್ತಿದ್ದೀವಿ, ನಮ್ಮ ಸರ್ಕಾರಕ್ಕೆ ಆಗಲೇ ಅದರ ಉತ್ತರ ಸಿಕ್ಬಿಟ್ಟಿದೆ. ನಿನ್ನೆ ನಡೆದಂತಹ ಏನು ಘಟನೆಗಳಿದ್ದಾವೆ ಇದು ನಮ್ಮ ಸರ್ಕಾರಕ್ಕೆ ನೋಡು ನಾನು ಹೇಳಿದ್ದೆ ಅವ್ರು ಬರಲ್ಲ ಅಂತ, ಬಂದಿಲ್ಲ ನೋಡು ಅನ್ನೋ ರೀತಿ ಒಂಥರ ಪಠ್ಯಪುಸ್ತಕದಲ್ಲಿ ನಾವು ಅಂಡರ್ಲೈನ್ ಮಾಡ್ಕೊಳ್ತೀವಲ್ಲ, ಆ ಥರ ಅಂಡರ್ಲೈನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗಿರುತ್ತೆ. ಅಂದರೆ ಚೈನಾ ಇಸ್ ಅ ಪೇಪರ್ ಟೈಗರ್. Now China will have to show to the world, is it a paper tiger or a real tiger? ಚೈನಾ ರಿಯಲ್ ಟೈಗರ್ ಆದರೆ ಅವ್ರು ಏನು ಮಾಡ್ಬೋದು ಅನ್ನೋದು ವಾರ್ ಗೇಮೇ. ಅದು ಆಗಲೇ ಇವ್ರು ಆಡ್ಬಿಟ್ಟಿರ್ತಾರೆ. ಅಮೇರಿಕಾದಲ್ಲಿ ವಾರ್ ಗೇಮ್ ಮಾಡೋರು, ಇಂಡಿಯಾನಲ್ಲಿ ವಾರ್ ಗೇಮ್ ಮಾಡೋರು ಎಲ್ಲ. ತೈವಾನ್ ಮೇಲೆ ದಾಳಿ ಮಾಡ್ಬೋದು ಅವರು. ತೈವಾನ್ ಮೇಲೆ ದಾಳಿ ಮಾಡೋದಿದ್ರೆ ಅಥವಾ ಭಾರತದ ಜೊತೆ ಗಡಿ ವಿವಾದದಲ್ಲಿ ಮತ್ತೆ ಇನ್ನೊಂದು ಸಲ ಖ್ಯಾತೆ ಎತ್ತೋದಿದ್ರೆ ಯಾವ ರೀತಿ ಆಡ್ಬೋದು? ಟು ಶೋ ದ ವರ್ಲ್ಡ್, ಪ್ರಪಂಚಕ್ಕೆ ತೋರಿಸ್ಬೇಕಲ್ವ. ಇಲ್ಲ ನನ್ನನ್ನು ಲೈಟಾಗಿ ತೊಗೋಬೇಡಿ ಅಂತ ಅವ್ರು ಏನಾದರೂ ತೋರಿಸ್ಬೇಕು ಅನ್ನೋದ್ರಿಂದ ಎಲ್ಲಿ ಅಟ್ಯಾಕ್ ಮಾಡ್ಬೋದು? ಭಾರತದ ಮೇಲೋ ತೈವಾನ್ ಮೇಲೋ ಎಲ್ಲಾದರೂ ಮಾಡಬೇಕು. ಹೇಗೆ ಮಾಡ್ಬೋದು ಅನ್ನೋದೆಲ್ಲ ಒಂದಷ್ಟು ವಾರ್ ಸಿಮ್ಯುಲೇಷನ್ ಆಗಲೇ ನಡೆದಿರುತ್ತೆ. ನನಗನ್ಸೋದು ಚೈನಾ ಆ ರೀತಿ ಒಂದು ಧಾಮ್ ಧೂಮ್ ಅಂತ ಮಾಡೋದಿಲ್ಲ. ಸಣ್ಣದಾಗಿ ನಮ್ಮಲ್ಲಿ ಗಲ್ವಾನಲ್ಲಿ ಮಾಡಿದ್ರಲ್ಲ ಆ ರೀತಿಯೋ, ಅಥವಾ ಭೂತಾನ್ ಮೇಲೆ ಡೋಕ್ಲಾಮ್ ಅಥವಾ ಡೋಕಾಲಾನಲ್ಲಿ ಮಾಡಿದ್ರಲ್ಲ ಆ ರೀತಿ ಸಣ್ಣದಾಗಿ ಒಂದಷ್ಟು 250 ಸ್ಕ್ವೇರ್ ಕಿಲೋಮೀಟ್ರನ್ನ ನಾವು
ಕಬ್ಜಾ ಮಾಡ್ಕೊಳ್ತೀವಿ, ಆ ರೀತಿ ಮಾಡ್ಬೋದೇ ಹೊರತು ದೊಡ್ಡದಾಗಿ ನಾವು ಹಾಕ್ಬಿಟ್ಟು ಪ್ರಧಾನಮಂತ್ರಿನ ಉರುಳಿಸ್ತೀವಿ, ಸರ್ಕಾರವನ್ನು ಉರುಳಿಸ್ತೀವಿ, ಹಾಗೆ ಮಾಡೋದು ಚೈನಾ ಕೈಯಲ್ಲಿ ಆಗೋದೂ ಇಲ್ಲ. ಅವರು ಅದು ಆ ರೀತಿ ಪ್ರಯತ್ನನೂ ಪಡಲ್ಲ. ಯಾಕೆ ಅಂದರೆ ಅವರಲ್ಲೂ ಇಂಟರ್ನಲ್ ವೀಕ್ನೆಸ್ಗಳಿದ್ದಾವೆ. ಅವರಿಗೂ ಸುತ್ತಮುತ್ತ ಜಪಾನ್ ಆಗಲಿ, ಸೌತ್ ಕೊರಿಯಾ ಆಗಲಿ, ಎಲ್ಲರೂ ಅವ್ರಿಗೆ ಆಗದೇ ಇರುವಂಥ ದೇಶಗಳೇ. ಹಾಗಾಗಿ ಚೈನಾ ಫಸ್ಟ್ ಅವರ ಮನೆಯನ್ನು ಸುಭದ್ರ ಮಾಡ್ಕೋಬೇಕು, ಅವರ ಪ್ರದೇಶವನ್ನು ಸುಭದ್ರ ಮಾಡ್ಕೋಬೇಕು. ಅದಾದಮೇಲೆ ಹೊರಗೆ ಹೋಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ. ಈಗ ಫಸ್ಟ್ ಅಮೇರಿಕಾ ಮಾಡಿದ್ದೇನು, ಅವರ ಪ್ರದೇಶವನ್ನು ಸುಭದ್ರ ಮಾಡಿಕೊಂಡ್ರು. ವೆನೆಜುವೆಲಾನ ಅಧ್ಯಕ್ಷನನ್ನು ಎತ್ತು ಹಾಕ್ಕೊಂಡು ಹೋದರು. ಅಂದರೆ ಮೊದಲ ಪಾಠ ಏನು ಬೇರೆಯವರಿಗೆ, ಇದು ನನ್ನ ಪ್ರದೇಶ, ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾ ನನ್ನದು, ಇಲ್ಲಿ ಯಾರೂ ಬರೋ ಹಾಗಿಲ್ಲ, ಬಂದರೆ ಹುಷಾರ್ ಅಂತ ಹೇಳಿದರು ಒಂದು. ಹಾಗಾಗಿ ಎಲ್ಲರೂ ಓಕೆ ಅಲ್ಲಿ ಬೇಡಪ್ಪ ಅಂತಿದ್ದರು. ಈಗ ಇಲ್ಲೂ ಬಂದರು, ಇಲ್ಲೂ ಅದೇ ಪಾಠ ಆದರೆ ಎಲ್ಲರೂ ಓಕೆ ಅಮೇರಿಕಾ ತುಂಬ ಬಲಿಷ್ಠ ಅಂತ ಸಾಬೀತು ಮಾಡ್ಕೊಂಡಿದೆ, ಹಾಗಾಗಿ ನಾವು ಅವರ ತಂಟೆಗೆ ಹೋಗೋದು ಬೇಡ ಅಂತ ಅಂದ್ಕೊಳ್ತಾರೆ ಆ ರೀತಿ. ಸೊ ಹಾಗಾಗಿ ಚೈನಾ ಈಗ ಇಮಿಡಿಯೇಟಾಗಿ ಏನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಖ್ಯಾತೆ ಎತ್ತೋದು ನನಗೇನೋ ಡೌಟ್. ಸರ್, ಈಗ ಭಾರತ ಇರಾನ್ ವಿಷಯದಲ್ಲೂ ನ್ಯೂಟ್ರಲ್ ಸ್ಟೇಟಲ್ಲಿ ಇದೆ. ಇನ್ನು ಇಸ್ರೇಲ್ ಜೊತೆಗೆ ಒಳ್ಳೆ ಸ್ನೇಹ ಇದೆ. ಭಾರತ ಏನು ನಿಲುವನ್ನು ತಗೊಳುತ್ತೆ? ಶಾಂತಿಯಿಂದ ಇರಿ ಅಂತ ಹೇಳ್ಬೋದಾ, ಬಿಟ್ಟು ನಮಗೇನು ಏನಾದರೂ ತೊಂದರೆಗಳಾದಾಗ, ಈಗ ಪೆಟ್ರೋಲು ಸಮಸ್ಯೆ ಆಯಿತು ಅಂತಂದರೆ ಅಥವಾ ಇನ್ಯಾವುದೋ ಒಂದು ಬೆಲೆ ಎಲ್ಲ ಹೆಚ್ಚಳ ಆಯಿತು ಅಂತಂದರೆ ಭಾರತ ಸಶಕ್ತವಾಗಿದೆಯಾ? ಜನರಿಗೆ ಇಲ್ಲಿ ಜನ ಮತ್ತೆ ಏನೋ ಒಂಥರದಲ್ಲಿ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ತಯಾರಾಗಿದೆಯಾ ಆ ಪರಿಸ್ಥಿತಿಗೆ ಅಂತ? ಓಕೆ, 2 ಪಾರ್ಟ್ಸ್ ನಿಮ್ಮ ಕ್ವೆಶ್ಚನಲ್ಲಿ. ಒಂದು ಪಾರ್ಟ್ ಭಾರತ ನ್ಯೂಟ್ರಲ್ ರಿಲೇಷನ್ ಇದೆ ಇರಾನ್ ಜೊತೆ ಅಂತ. ಆದರೆ ಒಂದು ನಾವು ನೆನ್ಪಿಟ್ಕೋಬೇಕು, ಇದು ಸ್ವಲ್ಪ ಮಟ್ಟಿಗೆ ಮರ್ತು ಹೋಗ್ತಿರ್ತೀವಿ. ಆಯತೊಲ್ಲಾ ಅಲಿ ಖಮೇನಿ ಇವತ್ತು ಸತ್ತು ಹೋಗಿರುವಂತಹ ಸುದ್ದಿ ಹೊರಗೆ ಬಂದಿದೆ. ಈ ಆಯತೊಲ್ಲಾ ಅಲಿ ಖಮೇನಿ ಪಾಕಿಸ್ತಾನದ ಜೊತೆ ನಿಂತು, ಪಾಕಿಸ್ತಾನ ಭಾರತ ಯುದ್ಧ ಯಾವಾಗ ನಡೆದಿದೆ ಅವಾಗೆಲ್ಲ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದಂತಹ ಖಮೇನಿ. ಒಂದು ಸಲ ಅಲ್ಲ, 2 ಸಲ ಅಲ್ಲ, 65ರ ಯುದ್ಧದಲ್ಲಿ ಈಗಿನ ಆಯತೊಲ್ಲಾ ಮೊದಲು ಇನ್ನೊಬ್ಬರು ಆಯತೊಲ್ಲಾ ಇದ್ದರು, ಆಯತೊಲ್ಲಾ ಖಮೇನಿ. ಈಗಿರೋರು ಆಯತೊಲ್ಲಾ ಅಲಿ ಖಮೇನಿ. ಮೊದಲ ಆಯತೊಲ್ಲಾ ಖಮೇನಿ 1965 ವಾರ್ ಟೈಮ್ನಲ್ಲಿ ಭಾರತಕ್ಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದರು ಭಾರತದ ವಿರುದ್ಧ. 1971 ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಆಗಲೂ ಇವರು ಸಹಾಯ ಮಾಡಿದರು ನಮ್ಮ ವಿರುದ್ಧ. ಅಂದರೆ ಪ್ರತಿಯೊಂದು ಯುದ್ಧದ ಪರಿಸ್ಥಿತಿಯಲ್ಲೂ ನಮಗೆ ವಿರುದ್ಧವಾಗಿ ನಿಂತಿರುವಂಥದ್ದು ಇರಾನಿನ ಟಾಪ್ ಲೀಡರ್ಶಿಪ್. ಇದನ್ನು ನಾವು ಮರಿಕೂಡ್ದು. ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ನಮ್ಮ ಜೊತೆ ನಿಂತಿರಲಿಲ್ಲ, ನಾವು ಆ ಜನಗಳ ಜೊತೆ ನಿಂತಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೇ ಇದ್ದೀವಿ. ವಿ ಆರ್ ವಿತ್ ದ ಪೀಪಲ್ ಆಫ್ ಇರಾನ್ ಅಂತ ಹೇಳ್ತಾ ಇದ್ದೀವಿ. ಹೌದು, ಈಗ ಮುಂದಕ್ಕೂ ಏನು ಹೇಳ್ತೀವಿ, ಅಲ್ಲಿನ ಜನ ಒಂದು ಡೆಮಾಕ್ರಸಿ ಒಂದು ಸೆಟಪ್ ಮಾಡಿಕೊಳ್ಳಿ, ಡೆಮಾಕ್ರಸಿ ಸೆಟಪ್ನಲ್ಲಿ ಅವ್ರಿಗೆ ಯಾರು ಬೇಕೋ ಅವರನ್ನು ಆಯ್ಕೆ ಮಾಡಿಕೊಳ್ಳಿ, ಚುನಾವಣೆಗಳು ನಡೀಲಿ, ಫ್ರೀಯಾಗಿ ಚುನಾವಣೆಗಳು ನಡೀಲಿ, ಭಯ ಆ ರೀತಿ ಏನೂ ಒಂದು ಇಲ್ಲದೆ ಯಾರು ಬೇಕೋ ನಿಂತ್ಕೊಳ್ಳಿ, ಯಾರಿಗೆ ಬೇಕೋ ವೋಟ್ ಹಾಕಲಿ ಅನ್ನೋ ರೀತಿ ಸ್ವಚ್ಛಂದವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನೋ ರೀತಿ ಜನಗಳಿಗೆ ಅನುಕೂಲ ಆಗುವಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ಅದೇ ಬೇಕು ಅಂತ ಹೇಳ್ಬೋದು. ಇರಾನಿನ ಜೊತೆ ಒಳ್ಳೆಯ ಸಂಬಂಧಗಳಿದೆ, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆದರೆ ಎಕನಾಮಿಕಲಿ ಹೊರತಾ ಬೀಳೋದಂತೂ ಹೌದು. ಜೊತೆಗೆ ನಮ್ಮಲ್ಲೂ ಕಮ್ಯುನಲ್ ಟೆನ್ಷನ್ಸ್ ಪ್ರಾರಂಭ ಆಗ್ಬೋದು. ಅಂದರೆ ಹೇಗೆ, ಈಗ ನಮ್ಮಲ್ಲಿನ ಇರಾನಿನ ಪರ ನಿಂತ್ಕೊಳ್ಳೋರು ಬೀದಿಗೆ ಬರ್ಬೋದು. ಇವತ್ತಾಗಲೇ ನೋಡಿದ್ದೀವಿ ಶ್ರೀನಗರ್ನಲ್ಲಿ, ಜಮ್ಮು ಕಾಶ್ಮೀರದ ಶ್ರೀನಗರ್ನಲ್ಲಿ ಅಥವಾ ಲಕ್ನೌನಲ್ಲಿ, ಇಲ್ಲೆಲ್ಲ ಕಡೆ ಜನ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಹೀಗೆ ಆಗಬಾರ್ದಾಗಿತ್ತು, ಅಮೇರಿಕಾ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಇದು ನಮ್ಮಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡದೇ ಇರುವಂತೆ ನಮ್ಮ ಸರ್ಕಾರಗಳು ಮುನ್ನೆಚ್ಚರಿಕೆ ಜಾಗರೂಕರಾಗಿರಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಇದು ಆಗದೇ ಇದ್ದರೆ ಮುಂದೆ ಯಾವ ರೀತಿ ಯಾವ ಮಟ್ಟಕ್ಕೆ ತಲುಪ್ಬೋದು ಅನ್ನೋದು ನೋಡಬೇಕು. ಆದಷ್ಟು ಅದನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಎಕನಾಮಿಕಲಿ ನೋಡೋದಾದರೆ ಪೆಟ್ರೋಲ್ ಅದೆಲ್ಲ ಆಗಲೇ ಮಾತಾಡಿದ್ವಿ, ಅದು ಜಾಸ್ತಿ ಆಗುತ್ತೆ, ಆ ಜಾಸ್ತಿ ಆದಾಗ ಹೇಗೆ ಅನ್ನೋದು ಇದ್ದೇ ಇರುತ್ತೆ. ಇನ್ನೊಂದು ಅಂಶ, ಯಾವಾಗ ಯುದ್ಧ ನಡೆಯುತ್ತೆ ಆವಾಗ ಈ ನಮ್ಮಂತಹ ನಾವು ಚಿಕ್ಕ ದೇಶ ಅನ್ನೋದಾದರೆ ಚಿಕ್ಕ ದೇಶಗಳ ಕರೆನ್ಸಿ ರೂಪಾಯಿ
ನಮ್ಮ ರೂಪಾಯಿ ಅಥವಾ ಇನ್ನೊಂದು ದೇಶದ ಮತ್ತೊಂದೇನೋ ಇಲ್ಲಿಂದ ದುಡ್ಡು ಹೊಟ್ಟೋಗುತ್ತೆ. ಅಂದರೆ ವಿದೇಶಿ ಬಂಡವಾಳ ಹಾಕಿರ್ತಾರಲ್ವ, ಅವರು ತಮ್ಮ ಹಣವನ್ನು ತೊಗೊಂಡು ಹೊಟ್ಟೋಗ್ತಾರೆ. ಯಾಕೆ? ಬೇಡಪ್ಪ, ಅಮೇರಿಕಾದ ಒಂದು ಎಕಾನಮಿನೇ ಸೌಂಡ್ ಆ್ಯಂಡ್ ಸೇಫ್ ಅಂತ ಅಂದ್ಕೊಂಡು ಇಲ್ಲಿಂದ ತೊಗೊಂಡು ಹೊಟ್ಟೋಗ್ತಾರೆ. ಯಾವಾಗ ತೊಗೊಂಡು ಹೊಟ್ಟೋಗ್ತಾರೆ, ಈ ಕರೆನ್ಸಿಯ ಮೇಲಿನ ನಂಬಿಕೆ ಕಡಿಮೆ ಆಯಿತು ಅಂತ ಅದರ ಅರ್ಥ, ತಾತ್ಪರ್ಯ. ಆ ತಾತ್ಪರ್ಯ ಹಾಗಿದ್ದಾಗ ಇವತ್ತೇನಿದೆ 91 ರೂಪಾಯಿ, 89, 90, 91 ಆ ಮಗ್ಗಲಲ್ಲಿದೆ. ಅದು ಇನ್ನೊಂದಷ್ಟು ಇಳಿಬೋದು, ಜಾರಬಹುದು, 95, 98, 100 ಹೀಗೆ ಇಳಿತಾ ಹೋಗ್ಬೋದು. ಹೀಗೆ ಇಳಿತಾ ಹೋದರೆ ರಫ್ತು ಮಾಡೋರಿಗೆ ಸುಲಭ, ಹೆಚ್ಚು ದುಡ್ಡು ಬರುತ್ತೆ. ಆಮದು ಮಾಡ್ಕೊಳ್ಳೋಕ್ಕೆ ಕಷ್ಟ. ಆಮದು ಮಾಡ್ಕೊಳ್ಬೇಕಾದ್ರೆ ಚೈನಾದಿಂದ ನಾವು ರಾ ಮೆಟೀರಿಯಲ್ ತೊಗೋಬೇಕಾದ್ರೂ ಕಷ್ಟ, ಕಚ್ಚಾ ತೈಲ ತೊಗೋಬೇಕು ಅಂದ್ರೂ ಕಷ್ಟ. ಹಾಗೆ ಬಜೆಟ್ನಲ್ಲಿ ಇದೆಲ್ಲ ನಾವು ಯೋಚನೆ ಮಾಡಿದ್ದೀವಾ ಇಲ್ವಾ, ಒಂದಷ್ಟು ಬಫರ್ ಇಟ್ಕೊಂಡಿದ್ವಾ ಇಲ್ವಾ? ಓಕೆ, ಬಫರ್ಗಿಂತ ಹೆಚ್ಚು ಜಾರಿ ಬಿಟ್ಟರೆ ನಮ್ಮ ವಿನಿಮಯ ದರ ಅವೆಲ್ಲ ನೋಡ್ಕೋಬೇಕು. ಸೊ ಇವೆಲ್ಲ ನಾವು ಒಂದಷ್ಟು ಗಮನ ಇಟ್ಕೋತಾ ಹೋಗಬೇಕು. ಪ್ರತಿದಿನದ ನ್ಯೂಸ್ ಪೇಪರ್ನಲ್ಲಿ ಏನೇನು ಬರ್ತಿರುತ್ತೆ, ಇದು ಹೌದು, ಇದು ಅದಕ್ಕೆ ಹಾಗೆ ನಡೆದಿದ್ದಕ್ಕೆ ಇದೆಲ್ಲ ಸಂಬಂಧವಾದಂತಹ ಒಂದು ವಿಚಾರ ಅನ್ನೋ ರೀತಿ ಯೋಚನೆ ಮಾಡ್ಕೋತಾ ಹೋಗಬೇಕು. ಬಟ್ ಇದರ ಜೊತೆಗೆ ಒಂದಷ್ಟು ಪಕ್ಕದಲ್ಲಿ ಇನ್ನೊಂದಷ್ಟು ಸಿಚುವೇಶನ್ಗಳು ಇದ್ದಾವೆ. ಎ ಐನಿಂದ ಒಂದಷ್ಟು ಜಾಬ್ ಬೇಡ ಅನ್ನುವಂಥದ್ದು, IT ಹೊರತ ಬೀಳ್ತಿರೋದು, ಅಥವಾ ಟ್ಯಾರಿಫ್ನದ್ದೇ ತಲೆನೋವು ಇನ್ನೂ ಕಡಿಮೆ ಆಗಿಲ್ಲ. ಆಮೇಲೆ ನಮ್ಮ ದೇಶದಲ್ಲೇ ಎಕಾನಮಿ ಬೆಳೀತಾ ಇದೆ, ಬಟ್ ಕೆಲವೊಂದಷ್ಟು ಇದಿರುತ್ತೆ. ಈ ವರ್ಷ ಬಹುಶಃ ಎಲ್ ನಿನೋ ಎಫೆಕ್ಟ್ ಜಾಸ್ತಿ ಇರ್ಬೋದು. ಎಲ್ ನಿನೋ ಎಫೆಕ್ಟ್ ಜಾಸ್ತಿ ಆದರೆ ಮಳೆ ಕಡಿಮೆ ಆಗ್ಬೋದು. ಈ ರೀತಿಯಾದಂಥ ಒಂದಷ್ಟು ಮೂವಿಂಗ್ ಪಾರ್ಟ್ಸ್ ಇದ್ದಾಗ ಒಂದೊಂದೇ ಹೊರತಾನು ಕಾಣಬಹುದು ಅನ್ನೋದು ನನ್ನ ಅನಿಸಿಕೆ. ಇಷ್ಟು ಸುದೀರ್ಘವಾಗಿ ಮಾತಾಡಿದ್ರಿ ಸರ್, ಎಲ್ಲದಕ್ಕೂ ಉತ್ತರ ಕೊಟ್ರಿ. ನಮ್ಮ ಹತ್ರ ಇನ್ನೂ ಪ್ರಶ್ನೆಗಳಿತ್ತು, ಮತ್ತೆ ಕೇಳೋಣ, ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಈ ರೀತಿ ಒನ್ ಇಂಡಿಯಾ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಸುದ್ದಿಗಳ ವಿಶ್ಲೇಷಣೆಗೆ ಹಾಗೆಯೇ ಬೇರೆ ಬೇರೆ ವಿಚಾರಗಳಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.